ಪ್ರೀತಿಯುಳ್ಳ ದೇವ ಜನರ ಎಲ್ಲರಿಗೆ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ವೆರಿ ಗುಡ್ ಈವ್ನಿಂಗ್ ಟು ಒನ್ ಆ್ಯಂಡ್ ಆಲ್. ಸೊ ಆನ್ಲೈನ್ ಬೈಬಲ್ ಸ್ಟಡಿಗೆ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮನ್ನು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧತೆ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ. ನಮ್ಮ ಈ ಆನ್ಲೈನ್ ಸತ್ಯವೇದ ಅಧ್ಯಯನವು ತಂದೆ, ಕುಮಾರ, ಪರಿಶುದ್ಧಾತ್ಮನಾದ ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೇಲೆ ನಾವು ಸ್ವಲ್ಪ ಹೊತ್ತು ದೇವರನ್ನ ಹಾಡುಗಳ ಮೂಲಕ ಸ್ತುತಿಸಿ ನಮ್ಮನ್ನು ಆತ್ಮಿಕವಾಗಿ ದೇವರ ವಾಕ್ಯಕ್ಕಾಗಿ ಸಿದ್ಧ ಮಾಡಿಕೊಳ್ಳುವ. ಸೊ ಲೆಟ್ಸ್ ಬಿಗಿನ್ ವಿತ್ ಇಂಗ್ಲಿಷ್ ಹಿಮ್, ವಾಟ್ ಅ ಫ್ರೆಂಡ್ ವಿ ಹ್ಯಾವ್ ಇನ್ ಜೀಸಸ್, ಆಲ್ ಆಫ್ ಸಿನ್ಸ್ ಅಂಡ್ ಗ್ರೀವ್ಸ್ ಟು ಬಿಯರ್ ಎಂಬುದಾಗಿ. ಸೊ what a friend we have in Jesus, all our sins and griefs to bear. What a privilege to carry everything to God in prayer. Oh, what peace we often forfeit. Oh, what needless we be there. All because we do not carry everything to God in prayer. Every trial and temptation is the trouble anyway. We should never be discouraged. Take it to the Lord in prayer. Can we find a friend so faithful?
ಸೊ ವಿಲ್ ಸಿಂಗ್ ಅನದರ್ ಸಾಂಗ್, ಏಸುವೆ ಸ್ತುತಿಸುವೆ ನಿನ್ನನ್ನೇ ಮನಸಾರೆ ಮನಸಾರೆ ಅನ್ನುವಂಥ ಗೀತೆ. ಸೊ ಇದು ಏಸು ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟದ್ದನ್ನು ನೆನಪು ಮಾಡಿಕೊಳ್ತಾ, ಆಸ್ ಐ ರೆಡ್ ದ ವರ್ಡ್, ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಸೊ ನಾವು ಮತ್ತೆ ಪಾಪದಲ್ಲಿ ಬೀಳದ ಹಾಗೆ ದೇವರ ಪ್ರೀತಿಯನ್ನು ಇದು ತಿಳಿಸಿದೆ. ಸೊ ವಿ ಹ್ಯಾವ್ ಟು ಹ್ಯಾವ್ ದಟ್ ಈಗರ್ನೆಸ್ ಆ್ಯಂಡ್ ಸ್ಟ್ರೈವ್ ಟು ರೀಚ್ ದ ಕ್ರಾಸ್. ಸೊ ನಾವು ದೇವರ ಬಳಿಗೆ ಒಂದು ನಡೆಸುವಂಥ ಒಂದು ಪ್ರೀತಿಯನ್ನು ಮನಸಾರೆ ಹಾಡಲಿಕ್ಕೆ ಈ ರಾಗ ತಿಳಿಸೋದ್ರಿಂದ ನಾವು ಹಾಗೆ ರಾಗ ಮಾಡುವ.
so we'll sing the final song, Kannada. So that is also based on the story of cross. ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಡೆ ಜವನ. So which calls us towards cross. ಈ ಗೀತೆಯನ್ನು ನಾವು ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಡೆ ಜವನ ಹಿಂದೆ ನೋಡದಿರು ಯೇಸುವು ನಿನ್ನ ಬಂಡೆ ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಡೆ ಜವನ ಹಿಂದೆ ನೋಡದಿರು ಯೇಸುವು ನಿನ್ನ ಬಂಡೆ ನಿನಗಾಗಿಯೇ ಆತ ಜಗದೊಳು ಬಂದನು ನಿನ್ನನ್ನು ಕಾಯಲು ನಿನಗಾಗಿಯೇ ಆತ ಜಗದೊಳು ಬಂದನು ನಿನ್ನನ್ನು ಕಾಯಲು ನಿನಗಾಗಿಯೇ ಯೇಸುವು ತೆರೆದನು ನಿನಗಾಗಿಯೇ ಯೇಸುವು ತೆರೆದನು ಮುಕ್ತಿಯ ದ್ವಾರವ ಮುಕ್ತಿಯ ದ್ವಾರವ ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಡೆ ಜವನ ಹಿಂದೆ ನೋಡದಿರು ಯೇಸುವು ನಿನ್ನ ಬಂಡೆ ನಿನ್ನ ದೋಣಿಯು ನೀರಲ್ಲಿ ಮುಳುಗಲು ಯಾರು ಉಳಿಸರು ನಿನ್ನ ದೋಣಿಯು ನೀರಲ್ಲಿ ಮುಳುಗಲು ಯಾರು ಉಳಿಸರು ಯೇಸುವು ಮಾತ್ರ ಉಳಿಸಬಲ್ಲನು ಯೇಸುವು ಮಾತ್ರ ಉಳಿಸಬಲ್ಲನು ನಿನ್ನ ದೋಣಿಯ ನಿನ್ನ ದೋಣಿಯ ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಡೆ ಜವನ ಹಿಂದೆ ನೋಡದಿರು ಯೇಸುವು ನಿನ್ನ ಬಂಡೆ ಯೇಸುವು ನಿನ್ನ ಬಂಡೆ. ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯುತ್ತಾ ನಮ್ಮ ಸುತ್ತಮುತ್ತಲಿನ ಸಮಾಜ ನಮ್ಮೆಲ್ಲರ ಪರಿಸ್ಥಿತಿಗಳನ್ನು ಅರಿತುಕೊಂಡು ದೇವರ ಸಹಾಯವನ್ನು ದೇವರ ಮಧ್ಯಸ್ಥಿಕೆಯನ್ನು ಬಯಸಿ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಕಣ್ಣುಗಳನ್ನು ಕುಳಿತಲ್ಲಿ ಮುಚ್ಚಿ ತಲೆ ಬಗ್ಗಿಸಿ ಪ್ರಾರ್ಥನೆ ಮಾಡುವ. ಪ್ರೀತಿ ಸ್ವರೂಪಿಯಾದ ನಮ್ಮ ದೇವರೇ, ನಮ್ಮ ರಕ್ಷಕನೇ, ಲೋಕದ ಒಡೆಯನೇ, ನಮ್ಮೆಲ್ಲರನ್ನ ಉದ್ಧರಿಸುವಂಥ, ಪರಾಮರಿಸುವಂಥ, ಕರುಣಿಸುವಂಥ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ನನಗೆ ಅನಂತ ಸ್ತೋತ್ರ ಹೇಳ್ತೇವೆ. ದೇವರೇ, ನಿನ್ನ ಆಶೀರ್ವಾದದಿಂದ ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರ ಜೊತೆಯಲ್ಲಿ ನೀನಿರುವುದಕ್ಕಾಗಿ ನನಗೆ ಸ್ತೋತ್ರ. ನಿನ್ನ ಕೃಪೆಯಿಂದ ಈ ವಾರದ ಮಧ್ಯದ ದಿವಸದಲ್ಲಿ ಆನ್ಲೈನ್ ಮೂಲಕ ನಾವು ಸಭೆಯಾಗಿ ಸೇರಿ ನಿನ್ನನ್ನು ಹಾಡಿ ಸ್ತುತಿಸಿ, ನಿನ್ನನ್ನು ಪ್ರಾರ್ಥಿಸಿ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂತೆ ನಡೆಸಿದ್ದಕ್ಕಾಗಿ ನಿನಗೆ ಅನಂತ ಸ್ತೋತ್ರವಾಗಲಿ. ದೇವರೇ, ಮಾತ್ರವಲ್ಲದೆ ಇಲ್ಲಿಯ ತನಕ ನಮ್ಮನ್ನು ನಡೆಸಿದ್ದಿ. ಈ ದಿವಸದ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಪ್ರಯಾಣಗಳಲ್ಲಿ ನೀನು ತೋರಿಸಿದ ನಿನ್ನ ಎಲ್ಲ ಸಹಾಯಗಳಿಗಾಗಿ ಸ್ತೋತ್ರ. ಬೇರೆ ಒಂದು ಸಂದರ್ಭದಲ್ಲಿ ನಾವು ನಿನ್ನ ವಾಕ್ಯ ಧ್ಯಾನಕ್ಕೆ ತೊಡಗುವುದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯುತ್ತಾ ನಮ್ಮ ಜೀವನದ ಎಲ್ಲ ಪರಿಸ್ಥಿತಿಗಳನ್ನು ಪ್ರಾರ್ಥನಾ ರೂಪಕವಾಗಿ ನಿನ್ನ ಸಾನ್ನಿಧ್ಯದಲ್ಲಿ ತೆರೆದಿಡ್ತೇವೆ. ಸ್ವಾಮಿ, ವಿಶೇಷವಾಗಿ ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕಷ್ಟ, ನೋವು, ಹಿಂಸೆಗಳನ್ನು ಎದುರಿಸ್ತಿರುವಂಥ ಎಲ್ಲ ನಿನ್ನ ಭಕ್ತರನ್ನು, ನಿನ್ನ
ಭಕ್ತ ಸಮುದಾಯವನ್ನು ಆಶೀರ್ವಾದ ಮಾಡಬೇಕಾಗಿ ನಿನ್ನಲ್ಲಿ ಬೇಡ್ತೇವೆ. ಅವರೆಲ್ಲರ ಜೊತೆಯಲ್ಲಿ ನೀನಿರು. ನಿನ್ನ ಸೇವೆಯನ್ನು ಮಾಡುವಲ್ಲಿ ಅವರಿಗೆ ಎದುರಾಗುವಂಥ ಎಲ್ಲ ರೀತಿಯ ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಜ್ಞಾನ ಶಕ್ತಿಯನ್ನು ನಿನ್ನ ಆತ್ಮನ ಹೊರತಲಾಂತುಗಳನ್ನು ಎಲ್ಲರಿಗೆ ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ಕಷ್ಟ ಕಣ್ಣೀರಿನಲ್ಲಿರುವಂಥ ರೋಗಿಗಳು, ಬಡವರು, ನಿರ್ಗತಿಕರು, ಸಮಾಜದಲ್ಲಿ ಶೋಷಣೆಗೆ ಒಳಗಾದಂಥ ಎಲ್ಲ ಶೋಷಿತರ ಜೊತೆಯಲ್ಲಿ ನೀನಿರಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಹೌದು ಸ್ವಾಮಿ, ಅನೇಕರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನೂ ಅನೇಕರು ಒಂದೊತ್ತಿನ ಊಟಕ್ಕೆ ಕೂಡ ಇಲ್ಲದೆ ಕಷ್ಟ ಪರಿಸ್ಥಿತಿಯಲ್ಲಿರುವಾಗ ಅವರೆಲ್ಲರ ಜೊತೆಯಲ್ಲಿ ನೀನಿರು. ಅವರ ಅಗತ್ಯತೆಗಳನ್ನು ಪೂರೈಸುವ ಮೂಲಕ ಈ ಸಮಾಜದಲ್ಲಿ ನ್ಯಾಯ, ನೀತಿ, ಶಾಂತಿ, ಸಮಾಧಾನ, ಪ್ರೀತಿ ತಲೆದೂರ್ಲಿಕ್ಕಾಗುವಂತೆ ನೀನು ತಾನೇ ಆಶೀರ್ವಾದ ಮಾಡಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ಯುದ್ಧದ ಕಾರ್ಮೋಡಗಳಿಂದಾಗಿ ಅನೇಕ ದೇಶಗಳ ನಡುವೆ ಯುದ್ಧಗಳು ಸಂಭವಿಸುವಾಗ ನಿನ್ನ ಮಧ್ಯಸ್ಥಿಕೆಯನ್ನು ಬಯಸ್ತೇವೆ. ನಾಯಕರುಗಳಲ್ಲಿ, ಸಮಾಜದ ಜವಾಬ್ದಾರಿ ಹೊತ್ತಂಥ ಎಲ್ಲ ಹಿರಿಯರಲ್ಲಿ, ನಾಯಕರಲ್ಲಿ ನೀನು ಕಾರ್ಯ ಮಾಡಿ ಮಾತುಕತೆಗಳ ಮೂಲಕ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿಯನ್ನು, ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಮ್ಮ UAEಯಲ್ಲಿರುವಂಥ 3 ಸಭೆಗಳಿಗಾಗಿ ನನಗೆ ಸ್ತೋತ್ರವಾಗಲಿ. ಇಲ್ಲಿರುವಂಥ 3 ಕನ್ನಡ ಸಭೆಗಳನ್ನು ಆಶೀರ್ವದಿಸು. ಈ ಸಭೆಯ ಜವಾಬ್ದಾರಿಗಳನ್ನು, ಅವರಿಗಿರುವಂಥ ಸೇವಾ ನಿಯೋಗವನ್ನು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸಲು ಸಹಾಯವನ್ನು ಅನುಗ್ರಹಿಸಿ ಎಂಬುದಾಗಿ ನಿನ್ನಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇವೆ. 3 ಸಭೆಗಳ ಮೇಲೆ ನಿನ್ನ ದಯೆ ಇರಲಿ. ಈ ಸಭೆಗಳು ನಿನ್ನ ಬರೋಣಕ್ಕಾಗಿ ತಮ್ಮನ್ನು ಸಿದ್ಧ ಮಾಡಿಕೊಳ್ಳಿಕ್ಕಾಗುವಂತೆ, ಮಾತ್ರವಲ್ಲದೆ ನಿನ್ನ ರಾಜ್ಯದ ಅಭಿವೃದ್ಧಿಯಲ್ಲಿ ತಮ್ಮನ್ನು ಯಥಾರ್ಥವಾಗಿ ತೊಡಗಿಸಿಕೊಳ್ಳಿಕ್ಕಾಗುವಂತೆ ನಡೆಸು. ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಯನ್ನು ಆಶೀರ್ವಾದ ಮಾಡು. ಈ ಸಭೆಯಲ್ಲಿರುವಂಥ ಒಂದೊಂದು ವ್ಯಕ್ತಿ, ಕುಟುಂಬಗಳನ್ನು ಹೆಸರಾಗಿ ಆಶೀರ್ವದಿಸು. ಸಭೆಯನ್ನು ಇಲ್ಲಿಯ ತನಕ ನೀನು ನಡೆಸಿದೆ, ಅದಕ್ಕಾಗಿ ನಿನ್ನನ್ನು ಹೊಂದಿಸ್ತೇವೆ. ಮುಂದಿನ ದಿವಸಗಳಲ್ಲಿ ಕೂಡ ಸಭೆಯ ನಾಯಕನು, ಕುರುಬನು, ಯಜಮಾನ ನೀನಾಗಿದ್ದುಕೊಂಡು ಈ ಸಭೆ ನಿನ್ನ ಮಹಿಮೆಗಾಗಿ ಜೀವಿಸುವಂತೆ ಸಹಾಯ ಮಾಡು. ಎಲ್ಲರ ಉದ್ಯೋಗದಲ್ಲಿ, ಪ್ರಯಾಣದಲ್ಲಿ, ಮಕ್ಕಳ ಕಲಿಕೆ, ವಿದ್ಯಾಭ್ಯಾಸ, ಕುಟುಂಬ ಜೀವಿತಗಳಲ್ಲಿ, ವೈಯಕ್ತಿಕ ಜೀವಿತಗಳಲ್ಲಿ ನೀನು ಅವರ ಜೊತೆಯಲ್ಲಿ ಇದ್ದುಕೊಂಡು ಅವರನ್ನು ನಡೆಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಹೀಗೆ ಇಡೀ ಸಭೆಯ ಮೇಲೆ ನಿನ್ನ ದಯೆ ಇರಲಿ ಸ್ವಾಮಿ. ಹಾಗೆ ಯಾರ್ಯಾರು ಪ್ರಾರ್ಥನೆಗೋಸ್ಕರ ಬೇಡಿಕೊಂಡಿದ್ದಾರೋ ಅವರೆಲ್ಲರನ್ನ ನೆನಪು ಮಾಡ್ತೇವೆ. ಉದ್ಯೋಗ ಮತ್ತು ವ್ಯವಹಾರಗಳನ್ನು ಪ್ರಾರಂಭಿಸುವಲ್ಲಿ ಅನೇಕರು ನಿನ್ನ ಸಹಾಯವನ್ನು ಎದುರು ನೋಡುವಾಗ ಸ್ವಾಮಿ ಅಂಥವರ ಜೊತೆಯಲ್ಲಿ ನೀನಿರು. ಅವರು ಕೈಗೊಳ್ಳಿಕ್ಕಿರುವಂಥ ಎಲ್ಲ ಆಲೋಚನೆಗಳಿಗೆ ನಿನ್ನ ಮಾರ್ಗದರ್ಶನವನ್ನು, ನಿನ್ನ ಸಹಾಯವನ್ನು ತೋರಿಸು. ಆ ಮೂಲಕ ನಿನ್ನ ಚಿತ್ತಾನುಸಾರವಾಗಿ ಮುಂದೆ ಸಾಗಲಿಕ್ಕಾಗುವಂತೆ ನಡೆಸು. ಅನಾರೋಗ್ಯದ ನಿಮಿತ್ತವಾಗಿ ನಿನ್ನನ್ನು ಬೇಡುವಂಥ ನಮ್ಮ ಸಭೆಯ ಮಕ್ಕಳಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರ ಆರೋಗ್ಯದಲ್ಲಿ ನಿನ್ನ ದಯೆ ಇರಲಿ. ಶಸ್ತ್ರಚಿಕಿತ್ಸೆಗಳಿಗೆ ಮಾತ್ರವಲ್ಲದೆ ವೈದ್ಯಕೀಯವಾಗಿ ಅವರು ಸಂಧಿಸುವಾಗ ಬೇಕಾದ ಎಲ್ಲ ರೀತಿಯ ಸಹಾಯವನ್ನು ಅನುಗ್ರಹಿಸು. ಹೀಗೆ ಇಡೀ ಸಭೆ ಎಲ್ಲ ಸದಸ್ಯರನ್ನು ನಿನ್ನ ಕೃಪಾವರಗಳಿಂದ ತುಂಬಿಸಿ ಮುನ್ನಡೆಸಿ ಎಂಬುದಾಗಿ ನಿನ್ನಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ನಮ್ಮ ದೇಶದಲ್ಲಿ ಇದ್ದುಕೊಂಡು ಜೀವಿತವನ್ನು ಸಾಗಿಸುವ ಎಲ್ಲ ನಮ್ಮ ಹೆತ್ತವರು, ಒಡಹುಟ್ಟಿದವರು, ಕುಟುಂಬದವರು, ರಕ್ತ ಸಂಬಂಧಿಕರನ್ನು ಕಾಪಾಡು. ಅವರಿರುವಂಥ ಪರಿಸ್ಥಿತಿಗಳಲ್ಲಿ, ಎಲ್ಲ ಸ್ಥಳಗಳಲ್ಲಿ ನಿನಗೆ ಮಹಿಮೆ ತರುವವರಾಗಿ ಭಯಭಕ್ತಿಯಿಂದ ಜೀವಿಸುವಂತೆ ನಡೆಸು. ಹೀಗೆ ಎಲ್ಲ ಜನರನ್ನು ಕಾಪಾಡು ಸ್ವಾಮಿ. ನಿನ್ನ ವಾಕ್ಯ ಧ್ಯಾನದಲ್ಲಿ ತೊಡಗಿಸಿಕೊಂಡಂಥ ಎಲ್ಲ ಮಕ್ಕಳನ್ನು ಹೇಳುವಂಥ ನಿನ್ನ ಸೇವಕರನ್ನು ನಿನ್ನ ಕೃಪಾ ಕಟಾಕ್ಷದಿಂದ ದೃಷ್ಟಿಸಿ ಬೇಕಾದ ನಿನ್ನ ಆತ್ಮನ ಹೊರತಲಾಂತ ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸಿ ನೀನು ತಾನೇ ಮುನ್ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ಸೊ ಪ್ರೀತಿಯುಳ್ಳ ದೇವಜನರು, ಎಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ವೆರಿ ಗುಡ್ ಈವ್ನಿಂಗ್ ಟು ಒನ್ ಆ್ಯಂಡ್ ಆಲ್, ಆ್ಯಂಡ್ ಆಲ್ಸೋ ಐ ಗ್ರೀಟ್ ಯು ಇನ್ ದ ನೇಮ್ ಆಫ್ ಅವರ್ ಸೇವಿಯರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಸೊ ವಿ ನೋ situations are not so favor as we are looking for, and also we know that there are so many fears and anxieties that's all going on in our mind and in our thoughts. ಸೊ ಇಂಥ ಕಷ್ಟ ಅಥವಾ ಭಯದ ವಾತಾವರಣದಲ್ಲಿ ವಾಟ್ ಕುಡ್ ಬಿ ಅವರ್ ಹೋಪ್ ಆ್ಯಂಡ್ ರೆಫ್ಯೂಜ್ ಅಂತ ನಾವು ಯೋಚನೆ ಮಾಡೋದಾದರೆ, ನಮ್ಮ ಭರವಸೆ, ನಮ್ಮ ನಿರೀಕ್ಷೆ, ನಮ್ಮ ಆಶ್ರಯ ಏನಂತ ನೋಡೋದಾದರೆ, ದಟ್ ಇಸ್ ಗಾಡ್ ಆ್ಯಂಡ್ ದ ವರ್ಡ್ ಆಫ್ ಗಾಡ್. ದೇವರು ಅಥವಾ ದೇವರ ವಾಕ್ಯ, ಅದು ನಮಗೆ ಆಶ್ರಯವಾಗಿರ್ತದೆ. ಸೊ ಹಾಗಾಗಿ ದೇವರ ವಾಕ್ಯ ಕೂಡ ಹೇಳ್ತದೆ, ಯೆಹೋವನನ್ನು, ಆತನ ಬಲವನ್ನು, ಆತನನ್ನು ಆಶ್ರಯಿಸಿಕೊಳ್ಳ್ರಿ ಎಂಬುದಾಗಿ. ಸೊ ಇನ್ ಎವ್ರಿ uncertainties and unfavorable circumstances, we must know to trust in the God as well as in the word of God. So ಹಾಗೆ ಈ ಸಂಜೆ ವೇಳೆಯಲ್ಲಿ ಸ್ವಲ್ಪ ಹೊತ್ತು ನಾವು ವಾಕ್ಯದ ಮೂಲಕ ಧ್ಯಾನ ಮಾಡುತ್ತಾ we'll try to understand and to implement the word that we will listen in today's sermon.
ಸೊ ಈ ದಿವಸದಲ್ಲಿ ನಾವು ಕೀರ್ತನೆಗಳು 119ನೇ ಅಧ್ಯಾಯವನ್ನು ಧ್ಯಾನ ಮಾಡ್ತಾ ಇದ್ವಿ. ಆಸ್ ಐ ಟೋಲ್ಡ್ ಯು ಇನ್ ದಿ ಪ್ರೀವಿಯಸ್ ಬೈಬಲ್ ಸ್ಟಡಿ, 119ನೇ ಕೀರ್ತನೆಯನ್ನು 3 ಭಾಗವಾಗಿ ವಿಂಗಡಣೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಆ್ಯಸ್ ಪರ್ ದ ಆಲ್ಫಾಬೆಟಿಕ್ ಲೆಟರ್ಸ್ ಆಫ್ ದಿ ಹೀಬ್ರೂ ಲ್ಯಾಂಗ್ವೇಜ್, ಇಬ್ರಿಯ ಭಾಷೆಯಲ್ಲಿರುವ 22 ಅಕ್ಷರಗಳ ಆಧಾರದಲ್ಲಿ ಅದನ್ನು ಧ್ಯಾನ ಮಾಡಿ ಕಳೆದ ವಾರದಲ್ಲಿ ತನಕ 14ನೇ ವಚನಗಳು ಅಥವಾ 14ನೇ ಪದದ ತನಕ ನಾವು ಧ್ಯಾನ ಮಾಡಿದ್ವಿ. ಈ ವಾರ 15ರಿಂದ ಐ ಹೋಪ್ ಆಲ್ ದ 22 ವರ್ಸಸ್ ವಿ ಗೋಯಿಂಗ್ ಟು ಫಿನಿಶ್ ಇನ್ ದಿಸ್ ಬೈಬಲ್ ಸ್ಟಡಿ ಎಂಬುದಾಗಿ ನಾನು ನಂಬ್ತೇನೆ. ಇಫ್ ಗಾಡ್ ಪ್ರಾಮಿಸ್ ಆ್ಯಂಡ್ ದ ಟೈಮ್ ಗೆಟ್ಸ್ ವಿ ವಿಲ್ ಟ್ರೈ ಟು ಫಿನಿಶ್ ದಟ್. ಸೊ ಈ ದಿವಸದ ನಾವು 113ನೇ ವಚನದಿಂದ ಧ್ಯಾನ ಮಾಡ್ತಾ ಇದ್ದೇವೆ. 119ನೇ ಅಧ್ಯಾಯ 113ನೇ ವಚನದಿಂದ. ಸೊ ಇದನ್ನು ನಾವು ಹೇಗೆ ಧ್ಯಾನ ಮಾಡ್ತಿದ್ದೇವೆ ಅಂತ ಹೇಳಿ ನಾನು ಕಳೆದ ವಾರದಲ್ಲಿ ಕೂಡ ಹೇಳಿದ್ದೇನೆ. ಇದರಲ್ಲಿ ಆಲ್ಫಾಬೆಟಿಕ್ ಲೆಟರ್ ಇದೆ, ಇಬ್ರು ಪದಗಳು, ಎಲ್ಲ ಪ್ರತಿಯೊಂದೊಂದು ಭಾಗಗಳ ಮೇಲೆ ಒಂದು ಇಬ್ರಿಯ ಅಕ್ಷರಗಳಿದೆ. ಈ ಅಕ್ಷರಗಳನ್ನು ಒಂದೊಂದು ಭಾಗವಾಗಿ ತೆಗೆದುಕೊಂಡು ಆ ಭಾಗದಲ್ಲಿ ಯಾವ ವಿಷಯ ಬರ್ತದೆ ಅಂತ ಹೇಳಿ ಅದನ್ನು ಸಂಕ್ಷಿಪ್ತವಾಗಿ ವಿವರಿಸುವಂತಹ ಒಂದು ಪ್ರಯತ್ನ. ಅದರಲ್ಲಿ ಇರುವಂಥ ಸಣ್ಣ ವಿಷಯಗಳನ್ನು ಅರ್ಥ ಮಾಡಿ ನಾವು ಹೇಗೆ ನಮ್ಮ ಜೀವಿತಕ್ಕೆ ದೇವರ ವಾಕ್ಯವನ್ನು ಅನ್ವಯಿಸಿ ಜೀವಿಸಬಹುದು ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ನಾವು ಈ ದಿವಸದಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ದೇವರ ಹೆಸರಿನಲ್ಲಿ ಮಾಡೋಣ. ಸೊ 113ರಿಂದ 120 ವಚನಗಳ ಈ ಭಾಗದಲ್ಲಿ ಬರೆಯಲ್ಪಟ್ಟಂತಹ ಹೀಬ್ರೂ ಪದ ಸಮೈಕ್ ಎಂಬುದಾಗಿ. ಸಮೈಕ್ ಎನ್ನುವಂಥ ಪದವನ್ನು ಇದನ್ನು ಕರೀತಾರೆ. ಹೀಗೆ ಬರೆಯಲ್ಪಟ್ಟಂತಹ ಒಂದು ಪದ, ಓ ರೂಪದಲ್ಲಿ ಬರುವಂಥ ಒಂದು ಪದ. ಈ ಭಾಗದಲ್ಲಿ ನಾವೇನನ್ನು ನೋಡ್ತೇವೆ, ವಾಟ್ ಆರ್ ದ ಕಂಟೆಂಟ್ಸ್ ಇನ್ ದಿಸ್ ಪಾರ್ಟ್ ಎಂಬುದಾಗಿ ನೋಡೋದಾದರೆ, ವಿ ಕ್ಯಾನ್ ಟೈಟಲ್ ಡೀಲಿಂಗ್ ವಿತ್ ದ ಎನಿಮಿ ವಿತ್ ದಿ ಸಪೋರ್ಟ್ ಆಫ್ ವರ್ಡ್ ಆಫ್ ಗಾಡ್. ವೈರಿಗಳನ್ನು ನಾವು ಎದುರಿಸುವಲ್ಲಿ ದೇವರ ವಾಕ್ಯದ ಸಹಾಯವನ್ನು ಬಳಸಿಕೊಳ್ಳುವಂಥದ್ದು. ನಮ್ಮ ಶತ್ರುಗಳನ್ನು, ದಿನನಿತ್ಯ ಜೀವಿತದ ಸವಾಲುಗಳನ್ನು ಎದುರಿಸುವಲ್ಲಿ ದೇವರ ವಾಕ್ಯವನ್ನು ಅಸ್ತ್ರವನ್ನಾಗಿ ಬಳಸಿಕೊಳ್ಳುವಂಥದ್ದು. ಸೊ ಈ ಭಾಗದಲ್ಲಿ ಕೀರ್ತನೆಗಾರ ದೇವರ ಬರೀಲಿಕ್ಕೆ ಪ್ರಾರಂಭ ಮಾಡುವಾಗ ಯಾರೆಲ್ಲ ದೇವರ ವಾಕ್ಯವನ್ನು ಕೈಗೊಂಡು ನಡೀತಾರೋ, ಪ್ರೀತಿ ಮಾಡ್ತಾರೋ, ಮತ್ತು ಯಾರೆಲ್ಲ ಡಬಲ್ ಮೈಂಡೆಡ್ ಆಗಿ, ಚಪಲ ಚಿತ್ತರಾಗಿ ಅಂತ ಹೇಳಿದರೆ, ದೇ ಡಸಂಟ್ ಹ್ಯಾವ್ ಅ ಕಾನ್ಸ್ಟೆಂಟ್ ಆರ್ ಫಾರ್ಮ್ ಮೈಂಡ್ ಸೆಟ್, ಯಾರಿಗೆ ಒಂದು ಸ್ಥಿರವಾದಂಥ ಮನೋಸ್ಥಿತಿ ಇಲ್ಲವೋ ಅವರಿಗೆ ಹೇಳುವಂಥ ಮಾತು, ಚಪಲ ಚಿತ್ತರನ್ನು ದ್ವೇಷಿಸ್ತೇನೆ, ನಾನಾದರೂ ನಿನ್ನ ವಾಕ್ಯವನ್ನು ಪ್ರೀತಿ ಮಾಡ್ತೇನೆ ಎಂಬುದಾಗಿ ಅಂತ ಹೇಳಿದರೆ, ಇವರು ದೇವರ ವಾಕ್ಯವನ್ನು ಕುರಿತಾಗಿ ದೇ ಆರ್ ಸ್ಟಿಲ್ ಇನ್ ಅ ಕನ್ಫ್ಯೂಷನ್ ಸ್ಟೇಟಸ್. ಅವರೊಂದು ಅನುಮಾನದ ಪರಿಸ್ಥಿತಿಯಲ್ಲಿದ್ದಾರೆ. ದೇ ಆರ್ ನಾಟ್ ಎಟ್ ಅನ್ಡಿಸೈಡೆಡ್ ಪೀಪಲ್ ಅಬೌಟ್ ದ ವರ್ಡ್ ಆಫ್ ಗಾಡ್. ನಾವು ಕೂಡ ಕೆಲವೊಂದು ಸಲ ಹಾಗೆ ಮಾಡಿಬಿಡ್ತೇವೆ ಅಂತ ಹೇಳಿದರೆ, ವೆದರ್ ದ ವರ್ಡ್ ಆಫ್ ಗಾಡ್ ಇಸ್ ಗೋಯಿಂಗ್ ಟು ವರ್ಕ್ ಆ್ಯಂಡ್ ಆ್ಯಕ್ಟ್ ಇನ್ ಅವರ್ ಲೈಫ್ ಎಂಬುದಾಗಿ. ಮತ್ತು ಇನ್ನೊಂದು ಕಡೆಯಲ್ಲಿ, ವೆನ್ ವಿ ಆರ್ ಅನ್ಡಿಸೈಡೆಡ್ ವಿ ವಿಲ್ ಬಿ ಅನ್ಕಮಿಟೆಡ್ ಪೀಪಲ್. ಯಾರು ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ವೋ ದೇವರ ವಿಷಯದಲ್ಲಿ, ದೇವರ ವಾಕ್ಯದ ವಿಷಯದಲ್ಲಿ, ದೇ ಕೆನಾಟ್ ಬಿ ಕಮಿಟೆಡ್ ಪೀಪಲ್. ಕಮಿಟೆಡ್ ಅಂತ ಹೇಳುವಾಗ ಒಡಂಬಡಿಕೆ ಅಥವಾ ಬದ್ಧರಾಗಿ ಇರುವಂಥದ್ದು, ದೇವರ ವಾಕ್ಯಕ್ಕೆ ಬದ್ಧರಾಗಿರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಕೀರ್ತನೆಗಾರ ಹೇಳ್ತಾನೆ, ಬಟ್ ನಾನು ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಅಂತ ಹೇಳಿದರೆ, ದೇವರ ಆಜ್ಞೆಗಳನ್ನು, ಆತನ ವಾಕ್ಯಗಳನ್ನು ಪ್ರೀತಿಸುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್. ಮತ್ತು ಇದರಲ್ಲಿ ಬರುವಂಥ ಮತ್ತೊಂದು ವಿಷಯ ಅಂತ ಹೇಳಿದರೆ, ಗಾಡ್ ಅಪ್ಹೋಲ್ಡ್ಸ್ ದ ಒಬೀಡಿಯಂಟ್. ಯಾರೆಲ್ಲ ವಿಧೇಯರಾಗ್ತಾರೋ, ಆತನ ಆಜ್ಞೆಗಳನ್ನು ಪ್ರೀತಿಸಿ ಕೈಗೊಂಡು ನಡೀತಾರೋ ಅಂಥವರನ್ನು ಹೂ ವಿಲ್ ಅಪ್ಹೋಲ್ಡ್ ಎಂಬುದಾಗಿ ನೋಡೋದಾದರೆ, ದೇವರೇ ಅವರನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ 116ನೇ ವಚನದಲ್ಲಿ, ನೀನು ನುಡಿಯ ಪ್ರಕಾರ ನನ್ನನ್ನು ಉದ್ಧಾರ ಮಾಡುವಾಗ ಬದುಕುವೆನು ಎಂಬುದಾಗಿ ಅಂತ ಹೇಳಿದರೆ, ಇಲ್ಲಿ ಉದ್ಧಾರ ಅಂತ ಹೇಳುವಾಗ ದೇವರ ಒಂದು ಸಹಾಯ, ಏಡ್, ಗಾಡ್ಸ್ ಹೇರ್ ಆ್ಯಂಡ್ ರಿಫ್ರೆಶ್ಮೆಂಟ್. ನಮಗೆ ದೇವರ ವಾಕ್ಯದ ಮೂಲಕ ನಮ್ಮನ್ನು ನಾವು ನವೀಕರಿಸಿಕೊಳ್ಳುವಂಥದ್ದು ಮತ್ತು ಸಹಾಯವನ್ನು ಪಡೆದು ಜೀವಿಸುವಾಗ ನಾವು ಬೀಳುವಂಥ ಸಂದರ್ಭದಲ್ಲಿ ದೇವರ ಸಹಾಯ ನಮಗೆ ಸಿಗ್ತದೆ. ಮತ್ತು ದೇವರು ಯಾರನ್ನು ಶಿಕ್ಷಿಸ್ತಾನೆ ಅಂತ ಹೇಳೋದಾದರೆ, ಯಾರೆಲ್ಲ ದೇವರ ನಿಬಂಧನೆಗಳನ್ನು ತಪ್ಪಿ ಜೀವಿಸ್ತಾರೋ ಅದನ್ನು ನಾವು ಅದರಲ್ಲಿ ನೋಡ್ತೇವೆ. 118ನೇ ವಚನದಲ್ಲಿ, ನಿಬಂಧನೆಗಳಿಗೆ ತಪ್ಪಿದೆಲ್ಲವರನ್ನು ನೀನು ತಳ್ಳಿ ಬಿಡುತ್ತಿ ಎಂಬುದಾಗಿ. ಅಂದರೆ those who are still not yet committed to the word of God or arrogant people, wicked people will be punished by
ಗಾಡ್ ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ದೇವರ ವಾಕ್ಯದ ಮೂಲಕ ಉತ್ತರ ಕೊಡ್ತಾನೆ, ಬಟ್ ಆದರೆ ಯಾರು ಭಯ ಪಡ್ತಾರೋ ಅಂಥವರನ್ನು ದೇವರು ರಕ್ಷಿಸ್ತಾನೆ ಎಂಬುದಾಗಿ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಏನಂತ ಹೇಳಿದರೆ, ವಿ ಮಸ್ಟ್ ಯೂಸ್ ದ ಪವರ್ ಆಫ್ ವರ್ಡ್ ಆಫ್ ಗಾಡ್ ಇನ್ ಅವರ್ ಡೈಲಿ ಲೈಫ್. ದೇವರ ವಾಕ್ಯವನ್ನು ಆತು ಜೀವಿಸುವುದು ಬಹಳ ಪ್ರಾಮುಖ್ಯ. ಸೊ ನೆಕ್ಸ್ಟ್ ಪಾರ್ಟ್ 121ರಿಂದ 128 ವಚನ. ಇದಕ್ಕೆ ಇಬ್ರಿಯ ಪದ ಏನ್ ಎಂಬುದಾಗಿ ಪ್ರೊನೌನ್ಸ್ ಮಾಡ್ತಾರೆ, AYIN, ಏನ್ ಎಂಬುದಾಗಿ. ಈ 8 ವಚನಗಳಲ್ಲಿ ಬರುವಂಥ ಎಲ್ಲ ವಿಷಯಗಳಿಗೆ ನಾವು ಟೈಟಲ್ ಮಾಡೋದಾದರೆ, ದ ಸರ್ವೆಂಟ್ಸ್ ಸೀಕ್ಸ್ ದ ವರ್ಡ್ ಆರ್ ಬ್ಲೆಸ್ಸಿಂಗ್ಸ್. ದ ಸರ್ವೆಂಟ್ ಸೀಕ್ಸ್ ದ ವರ್ಡ್ ಆರ್ ಬ್ಲೆಸ್ಸಿಂಗ್ಸ್. ಒಬ್ಬ ಭಕ್ತ, ದೇವರನ್ನು ಪ್ರೀತಿಸುವಂಥವನು ದೇವರ ವಾಕ್ಯವನ್ನು ಅಥವಾ ಆಶೀರ್ವಾದವನ್ನು ಬಯಸುವಂಥವನಾಗಿದ್ದಾನೆ, ಹುಡುಕುವಂಥವನಾಗಿದ್ದಾನೆ ಎಂಬುದಾಗಿ, ಅಥವಾ ಅದನ್ನು ಹಾತುಕೊಳ್ಳುವಂಥವನಾಗಿದ್ದಾನೆ. ಸೊ ಯಾರು ದೇವರ ವಾಕ್ಯವನ್ನು ಪ್ರೀತಿಸುವಂಥದ್ದು ಮಾತ್ರವಲ್ಲ, ಒಬ್ಬ ನಿಜವಾದ ಭಕ್ತ ದೇವರ ವಾಕ್ಯವನ್ನು ದಿನನಿತ್ಯ ಹುಡುಕಿ ತೆಗೆದು ಓದಿ ಅದನ್ನು ತನ್ನ ಜೀವಿತದಲ್ಲಿ ಅನ್ವಯಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇದರಲ್ಲಿ ಈ ಭಾಗದಲ್ಲಿ ಕೀರ್ತನೆಗಾರ ಬಲಾತ್ಕಾರಿಗಳು ಅವರ ಮಧ್ಯದಲ್ಲಿ ಹೇಗೆ ದೇವರ ವಾಕ್ಯವನ್ನು ಹಾತುಕೊಂಡು ಜೀವಿಸಿ ಬದುಕಿ ತೋರಿಸಿದ ಎಂಬುದಾಗಿ ಅಲ್ಲಿ ಅವನು ಹೇಳುವ ಹಾಗೆ 121ನೇ ವಚನದಲ್ಲಿ, ಬಲಾತ್ಕಾರಿಗಳಿಗೆ ನನ್ನನ್ನು ಒಪ್ಪಿಸಬೇಡ ಎಂಬುದಾಗಿ. ಅಂತ ಹೇಳಿದರೆ, ದೇರ್ ಆರ್ ಸರ್ಟನ್ ಗ್ರೂಪ್ ಆಫ್ ಪೀಪಲ್, ದೋಸ್ ಹೂ ಆರ್ ಓಲ್ಡ್ ಪವರ್, ಅಥಾರಿಟಿ, ದೋಸ್ ಹೂ ಆರ್ ಇನ್ ಪೊಸಿಷನ್, ದೇ ಕ್ಯಾನ್ ರೂಲ್ ಓವರ್ ದೋಸ್ ಪೀಪಲ್. ಇಂಥ ಭಕ್ತರನ್ನು, ನೀತಿವಂತರನ್ನು, ಇನ್ನೋಸೆಂಟ್ ಪೀಪಲನ್ನು ದಬ್ಬಾಳಿಕೆ ಅಧಿಕಾರದ ಮೂಲಕವಾಗಿ ಶಿಕ್ಷಿಸುವಂಥವ ಅಥವಾ ಶೋಷಣೆ ಮಾಡುವಂಥವರು, ದ ರೈಟ್ ವರ್ಡ್ ಇಸ್ ಅಪ್ರೆಸಿಂಗ್ ಆರ್ ಶೋಷಣೆ ಮಾಡುವಂಥ ಪರಿಸ್ಥಿತಿಯಲ್ಲಿ ದೇವರ ವಾಕ್ಯ ಇವರಿಗೆ ಆಧಾರವಾಗ್ತದೆ. ಅಂತ ಹೇಳಿದರೆ, ಎಲ್ಲರಿಗೆ ರಿವಾರ್ಡ್ ಕೊಡುವಂಥವನು, ಪ್ರತಿಫಲ ಕೊಡುವಂಥವನು ಯಾರಂತ ಹೇಳಿದರೆ ಅದು ದೇವರೇ ಆಗಿದ್ದಾನೆ ಎಂಬುದಾಗಿ ಈ ಭಾಗದಲ್ಲಿ ಕೀರ್ತನೆಗಾರ ಕೂಡ ನೆನಪು ಮಾಡಿಕೊಳ್ತಾನೆ. ಸೊ ಮುಂದೆ ಹೊರತು ನಾವು ನೋಡೋದಾದರೆ, ಇಲ್ಲಿ ದೇವರ ಭಕ್ತನಿಗೆ ಅಥವಾ ಸೇವಕನಿಗೆ ಇರುವಂಥ ಮತ್ತೊಂದು ಧೈರ್ಯ ಏನಂತ ಹೇಳಿದರೆ, ಲಾರ್ಡ್ ಇಸ್ ಅವರ್ ಶೋರಿಟಿ ಎಂಬುದಾಗಿ. ಶೋರಿಟಿ ಅಂತ ಹೇಳುವಾಗ ಯಾರು ನಮಗೆ ಒಂದು ನಂಬಲಿಕ್ಕೆ ಅರ್ಹರು ಎಂಬುದಾಗಿ. ಅಲ್ಲಿ ನಾವು 123ನೇ ವಚನವನ್ನು ನೋಡುವಾಗ, ನಿನ್ನ ನೀತಿಯುಳ್ಳ ನುಡಿಯನ್ನು ನೆರವೇರುವುದನ್ನು ನಿರೀಕ್ಷಿಸುತ್ತಾ ನನ್ನ ದೃಷ್ಟಿ ಮೊಬ್ಬಾಯಿತು, ನಿನ್ನ ಸೇವಕನನ್ನ ಕೃಪೆಯಿಂದ ನಡೆಸು ಎಂಬುದಾಗಿ. ಅಲ್ಲಿ ಅವನಿಗೆ ಕೆಲವೊಂದು ಸಲ ನಾವು ನೆನೆಸೋದಿದೆ, ಎಕ್ಸ್ಪೆಕ್ಟಿಂಗ್ ಹೆಲ್ಪ್ ಫ್ರಮ್ ಗಾಡ್ ಆರ್ ವೇಟಿಂಗ್ ಫಾರ್ ಗಾಡ್ ಕುಡ್ ಕಾಸ್ ಅಸ್ ಟು ಡಿಲೇ, ನಿಧಾನ ಆಗ್ಬೋದು ಅಥವಾ ತೊಂದರೆಗಳಿಗೆ, ಸಮಸ್ಯೆಗಳಿಗೆ. ಬಟ್ ಆದರೆ ಇಲ್ಲಿ ಅವನ ನಿರೀಕ್ಷೆ ಏನಂತ ಹೇಳಿದರೆ, ಗಾಡ್ ಇಸ್ ಮೈ ಶೋರಿಟಿ ಎಂಬುದಾಗಿ. ದೇವರನ್ನು ನಿರೀಕ್ಷಿಸ್ತಾ ಇದ್ದಾನೆ ಮತ್ತು ತಿಳುಕೊಳ್ಳುವಂಥ, ನಿನ್ನ ಕಟ್ಟಳೆಗಳನ್ನು ತಿಳಿದುಕೊಳ್ಳುವಂಥ ವಿವೇಕವನ್ನು ನನಗೆ ದಯಪಾಲಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಅಂತ ಹೇಳಿದರೆ, ಗಾಡ್ ವಿಲ್ ಟೇಕ್ ಕೇರ್ ಆಫ್ ಹಿಸ್ ಪೀಪಲ್ ಆ್ಯಂಡ್ ಗಾಡ್ ವಿಲ್ ಡಿಫೆಂಡ್ ಹಿಸ್ ಪೀಪಲ್. ತನ್ನ ಮಕ್ಕಳನ್ನು ರಕ್ಷಿಸುವಂಥವನು ಕೂಡ ಆಗಿದ್ದಾನೆ ಎಂಬುದಾಗಿ ಇದರಲ್ಲಿ ತಿಳಿಸ್ತಾ ಹೋಗ್ತದೆ. ಸೊ ಈ ಭಾಗದಲ್ಲಿ ದೇವರು ಗಾಡ್ ಈಸ್ ಅವರ್ ಶೋರಿಟಿ, ಗಾಡ್ ಈಸ್ ಅವರ್ ಡಿಫೆಂಡರ್ ಆ್ಯಂಡ್ ಗಾಡ್ ಇಸ್ ಅವರ್ ಮಾಸ್ಟರ್ ಎಂಬುದಾಗಿ. ಅಂತ ಹೇಳುವಾಗ ಅಧಿಕಾರಿಗಳು, ಶೋಷಿತರು, ಇಂಥವರ ಮಧ್ಯದಲ್ಲಿ ವಿ ನೀಡ್ ಆಲ್ ದಿಸ್ ಥಿಂಗ್ಸ್. ಅವರಿಗೆಲ್ಲ ಅಧಿಕಾರಗಳಿರ್ತದೆ. ದೇ ಕ್ಯಾನ್ ಹಿಟ್ ಅಸ್ ಥ್ರೂ ಸಿಸ್ಟಮ್ಗಳ ಮೂಲಕ, ಬೇರೆ ಬೇರೆ ವಿಷಯಗಳ ಮೂಲಕ ನಮ್ಮನ್ನು ಒಡೆಯುವಂಥ, ನಾಶ ಮಾಡುವಂಥ ಸಾಧ್ಯತೆ ಇರ್ತದೆ. ಆದರೆ ಇಲ್ಲಿ ಕೀರ್ತನೆಗಾರ, ನಿನ್ನ ಧರ್ಮಶಾಸ್ತ್ರವನ್ನು ಉಲ್ಲಂಘಿಸಿದ್ದಾರೆ ಆ ಅಧಿಕಾರಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ದೇ ಡಸಂಟ್ ಹ್ಯಾವ್ ಅ ರೈಚಿಯಸ್ನೆಸ್, ಗುಡ್ ಹಾರ್ಟ್ ಆರ್ ಮರ್ಸಿ ಆ್ಯಂಡ್ ಕೈಂಡ್ನೆಸ್ ಟುವರ್ಡ್ಸ್ ಅದರ್ಸ್. ಬಟ್ ಆದರೆ ಇಲ್ಲಿ ಕೀರ್ತನೆಗಾರನಿಗಿರುವಂಥ ಒಂದೇ ಒಂದು ಹೋಪ್ ಏನಂತ ಹೇಳಿದೆ, ವರ್ಡ್ ಆಫ್ ಗಾಡ್. ಅದಕ್ಕೆ ಅವನು ದೇವರ ವಾಕ್ಯವನ್ನು ಹತ್ತುಕೊಂಡು ದೇವರೇ ಮಾಸ್ಟರ್, ಡಿಫೆಂಡರ್ ಆ್ಯಂಡ್ ಶೋರಿಟಿ ಎಂಬುದಾಗಿ ದೇವರಲ್ಲಿ ನ್ಯಾಯ ತೀರಿಸಲಿಕ್ಕೆ ಮೊರೆ ಇಡುವಂಥದ್ದನ್ನು ಅವನು ಕೇಳ್ತಾನೆ. ಅದಕ್ಕೆ 128ನೇ ವಚನದಲ್ಲಿ, ನಿಜವಾಗಿ ನಿನ್ನ ಎಲ್ಲ ನಿಯಮಗಳು ನ್ಯಾಯವಾಗಿವೆ ಎಂದು ಒಪ್ಪಿಕೊಂಡಿದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಅವನು ಹಾಗೆ ಪ್ರಾರ್ಥನೆ ಮಾಡುವುದು. ಸೊ ನಾವು ಮುಂದೆ ಬರೆದು 129ರಿಂದ 136 ವಚನಗಳಿಗೆ ಇದಕ್ಕೆ ನಾವು
ಏನಂತ ಹೇಳ್ತಾರೆ ಇಬ್ರದಲ್ಲಿ ಅಂತ ನೋಡೋದಾದರೆ ಪಿ ಎಂಬುದಾಗಿ ಕರೀತಾರೆ. ಕ್ಯೂ ಎಂಬುದಾಗಿ ನಾವು ಅಥವಾ ಇಂಗ್ಲೀಷ್ನಲ್ಲಿ ಪಿ ಅಂತ ಹೇಗೆ ಕರಿತೇವೋ ದ್ಯಾಟ್ ಇನ್ಕ್ಲೂಡೆಡ್ ಪಿ ಇ. ಸೊ ಪಿ ಎನ್ನುವಂಥ ರೀತಿಯಲ್ಲಿ ಇಬ್ರು ಪದದಲ್ಲಿ ನೋಡ್ತೇವೆ. ಸೊ ಇದಕ್ಕೆ 129ರಿಂದ 136 ವಚನದಲ್ಲಿ ಬರುವಂಥ ವಿಷಯಗಳನ್ನು ನಾವು ಟೈಟಲ್ ಮಾಡಿ ಹೇಳೋದಾದರೆ ಸ್ಟೆಪ್ಸ್ ಡೈರೆಕ್ಟೆಡ್ ಬೈ ಗಾಡ್ಸ್ ವಂಡರ್ಫುಲ್ ವರ್ಡ್. ನಾವು ಮುಂದೆ ಸಾಗಬೇಕಾಗಿರುವಂಥ ಎಲ್ಲ ಮುಂದಿನ ಹೆಜ್ಜೆಗಳಿಗೆ ಮಾರ್ಗದರ್ಶನ ಯಾವುದು ಅಂತ ಹೇಳಿದರೆ ದೇವರ ವಾಕ್ಯದ ಮೂಲಕ ದೇವರು ನಮಗೆ ದಾರಿ ತೋರಿಸ್ತಾನೆ ಎಂಬುದಾಗಿ. ಸೊ ಇದರಲ್ಲಿ ಕೀರ್ತನೆಗಾರ ದೇವರ ವಾಕ್ಯ ಒಂದು ವಿಶೇಷವಾದದ್ದು ಎಂಬುದಾಗಿ ತಿಳಿಸುವುದರೊಟ್ಟಿಗೆ ವಿರೋಧಿಗಳು ಅಥವಾ ಕೆಟ್ಟ ಜನರು ದೇವರ ವಾಕ್ಯವನ್ನು ಕೈಗೊಳ್ಳದೆ ಇರುವಂಥದ್ದನ್ನು ಕೂಡ ತಿಳಿಸ್ತಾನೆ. ತಾನು ದೇವರ ವಾಕ್ಯವನ್ನು ಕೈಕೊಂಡು ಅದು ವಿಶೇಷವಾದದಂತ ತಾನು ಅನುಭವದಿಂದ ತಿಳ್ಕೊಂಡ್ರೆ ವಿರೋಧಿಗಳೇನು ಮಾಡ್ತಾ ಇದ್ದಾರೆ, ದೇವರ ವಾಕ್ಯವನ್ನು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಎಂಬುದಾಗಿ ಅಂತ ಹೇಳಿದರೆ ಅವನದಕ್ಕೆ ಹೇಳುವಂಥದ್ದು when we see the began to see the beauty of wonders of the scripture, we will also begin to understand the ugliness of sin and world ಎಂಬುದಾಗಿ. ನಾವು ದೇವರ ವಾಕ್ಯದ ಮಹತ್ವವನ್ನು, ಒಳ್ಳೆತನವನ್ನು, ಅದರಲ್ಲಿರುವಂಥ ಪರಿಶುದ್ಧತೆಯನ್ನು ತಿಳ್ಕೊಳ್ಳುವಾಗ ಪಾಪದ ಸ್ವಭಾವನ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ವಾಟ್ ಇಸ್ ಸಿನ್ ಅಂತ ಗೊತ್ತಾಗ್ತದೆ, ವಾಟ್ ಇಸ್ ವರ್ಲ್ಡ್ ಎಂಬುದಾಗಿ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಅದನ್ನೇ ಮುಂದೆ ಹೊರದವನು ಹೇಳುವಂಥ ದೇವರ ವಾಕ್ಯಕ್ಕೆ ವಿಧೇಯರಾಗುವಂಥದ್ದು ಅಂತ ಹೇಳಿದರೆ ಇಟ್ಸ್ ಅ ಪವರ್ ಆ್ಯಂಡ್ ಅ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್. ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗ್ತೀವಿ ಅಂತ ಹೇಳುವಾಗ ಇಟ್ಸ್ ಅ ಪವರ್ ಟು ಡೂ ರೈಚಿಯಸ್ ಆ್ಯಂಡ್ ಗುಡ್ ಥಿಂಗ್ಸ್ ಆ್ಯಂಡ್ ಇಟ್ಸ್ ಆಲ್ಸೋ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್. ನಮ್ಮಲ್ಲಿ ಆಗುವ ಆಲೋಚನೆಗಳು, ನಮ್ಮಲ್ಲಿ ಬರುವಂಥ ಭಾವನೆಗಳು, ಇದೆಲ್ಲ ಆಧ್ಯಾತ್ಮಿಕವಾಗಿ ಒಳ್ಳೆಯ ರಿಸಲ್ಟನ್ನು ಕೊಡ್ತದೆ ಅಂತ ಹೇಳಿದರೆ we will stop hating people rather than we will love starting people. We will start loving people and we will care for others and we will know to respect others ಎನ್ನುವಂಥ ಅನೇಕ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಈ ಭಾಗದಲ್ಲಿ ಬರುವಂಥದ್ದು 129ರಿಂದ 136ನೇ ವಚನದಲ್ಲಿ ಅವನು ಹೇಳುವಂಥ ನಿನ್ನ ಹೆಸರನ್ನು ಪ್ರೀತಿಸುವವರಿಗೆ ಹೀಗೆ ಮಾಡುವುದು ನಿನಗೆ ವಿಧಿಯಷ್ಟೇ, ನಿನ್ನ ನುಡಿಗನುಸಾರವಾಗಿ ನನ್ನ ಹೆಜ್ಜೆಯನ್ನು ದೃಢಪಡಿಸು, ಯಾವ ಅನ್ಯಾಯವಾದರೂ ನನ್ನನ್ನು ಆಳದಂತೆ ಮಾಡು ಎಂಬುದಾಗಿ. ಅಂದರೆ ಅನ್ಯಾಯದಿಂದ ಜೀವನ ನಡೆಸುವುದಕ್ಕಿಂತ ದೇವರ ವಾಕ್ಯಕ್ಕನುಸಾರವಾಗಿ ಜೀವನವನ್ನು ಮಾಡುವಂಥದ್ದು, ಒಬಿಡಿಯನ್ಸ್ ಟು ವರ್ಡ್ ಆಫ್ ಗಾಡ್, ದೇವರ ವಾಕ್ಯಕ್ಕೆ ವಿಧೇಯರಾಗುವಂಥದ್ದು ಮತ್ತು ಡೀಪ್ ಡಿಸೈರ್ ಆಫ್ ಲವಿಂಗ್ ಗಾಡ್, ದೇವರನ್ನು ಪ್ರೀತಿಸಲಿಕ್ಕೆ ಮತ್ತಷ್ಟು ಆಶೆಯನ್ನು ವ್ಯಕ್ತಪಡಿಸುವಂಥದ್ದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ಹೀಗೆ ಕೀರ್ತನೆಗಾರ ದೇವರ ವಾಕ್ಯದ ಮೇಲೆ ಹತ್ತುಕೊಂಡು ಅದರಿಂದ ನಡಿಬೇಕೆನ್ನುವಂಥ ಒಂದು ಆಶೆಯನ್ನು ವ್ಯಕ್ತಪಡಿಸುವಾಗ ಇಂತಹ ಆಶೀರ್ವಾದಕ್ಕೆ ಅವನು ನಡೆಸಲ್ಪಡ್ತಾನೆ ಅಂತ ಹೇಳಿದರೆ ವೆನ್ ಈ ಲವ್ಸ್ ಗಾಡ್ಸ್ ಆ್ಯಂಡ್ ಗಾಡ್ಸ್ ವರ್ಡ್ಸ್ ದಟ್ ಲೀಡ್ಸ್ ಟು ಗೈಡೆನ್ಸ್ ಆ್ಯಂಡ್ ಫ್ರೀಡಮ್. ನಾವು ದೇವರ ವಾಕ್ಯವನ್ನು ನಿರೀಕ್ಷೆ ಮಾಡುವಾಗ ಅದು ನಮಗೆ ಒಳ್ಳೆ ಮಾರ್ಗದರ್ಶನವನ್ನು ಕೊಡ್ತದೆ ಮತ್ತು ಸ್ವಾತಂತ್ರ್ಯವನ್ನು ಒದಗಿಸುವಂಥದ್ದಾಗಿದೆ. ಅದನ್ನೇ ಪೌಲ ಕೂಡ ಕೋಟ್ ಮಾಡಿ ಹೇಳುವಾಗ ಹೇಳ್ತಾನೆ, ನಾವು ಕ್ರಿಸ್ತನಲ್ಲಿ ಸ್ವಾತಂತ್ರ್ಯರಾಗಿದ್ದೇವೆ, ಮತ್ತೆ ಪಾಪಕ್ಕೆ ದಾಸರಾಗದಂತೆ ನೋಡಿಕೊಳ್ಳ್ರಿ ಎಂಬುದಾಗಿ. ಸೊ ದಿಸ್ ಇಸ್ ವೆನ್ ವಿ look into the word of God and walk according to the word of God will lead us to the true freedom and enjoyment. ಸೊ ಮುಂದೆ ಹೊರದು 137ರಿಂದ 144ನೇ ವಚನ. ಇದಕ್ಕೆ ಇಬ್ರು ಪದದಲ್ಲಿ ಸೇದ್ ಎಂಬುದಾಗಿ, ಸೇದ್, ಐ ಡೋಂಟ್ ನೋ ವೆದರ್ ಇಟ್ಸ್ ಅ ರೈಟ್ ಪ್ರೊನೌನ್ಸಿಯೇಷನ್ ಆರ್ ನಾಟ್. ಇಂಗ್ಲೀಷ್ ಸ್ಪೆಲ್ಲಿಂಗಲ್ಲಿ TSADDE ಅಂತ ಇದೆ, TSADHE ಅಂತ ಕೂಡ ಇದೆ. ಸೊ ದರ್ ಆರ್ ಟೂ ಪ್ರೊನೌನ್ಸಿಯೇಷನ್. ದಿಸ್ ವುಡ್ ಬಿ ಸೇದ್, ತತ್ಸೇದ್ ಎನ್ನುವಂಥ ರೀತಿಯಲ್ಲಿ ಕೂಡ ಅರ್ಥವನ್ನು ಕೊಡ್ತದೆ. ಸೊ ಈ 137ರಿಂದ 144 ವಚನಗಳಲ್ಲಿ ಏನೆಲ್ಲ ಇದೆ ಅಂತ ಹೇಳಿದರೆ ಆ ವಿಷಯ ಎಲ್ಲವನ್ನು ಸೇರಿಸಿ ಒಟ್ಟಿಗೆ ಹೇಳುವಾಗ ದ ಪ್ಯೂರಿಟಿ ಆ್ಯಂಡ್ ದ ಟ್ರೂತ್ ಆಫ್ ಗಾಡ್ಸ್ ವರ್ಡ್, ದೇವರ ವಾಕ್ಯದಲ್ಲಿರುವ ಶುದ್ಧತೆ ಮತ್ತು ಸತ್ಯವನ್ನು ನಮಗೆ ತಿಳಿಲಿಕ್ಕೆ ಸಹಾಯವನ್ನು ಮಾಡ್ತದೆ. ಸೊ ಯಾರೆಲ್ಲ ದೇವರ ವಾಕ್ಯದ ಮೇಲೆ ಸತ್ಯ ಅಥವಾ ಶುದ್ಧ ಎಂಬುದಾಗಿ ನಂಬ್ತಾರೆ ಅಂತ ಹೇಳುವಾಗ ನಾಟ್
ನಾಟ್ ಆಲ್ ಪೀಪಲ್ ಕ್ಯಾನ್ ಟ್ರಸ್ಟ್ ಇನ್ ದ ವರ್ಡ್ ಆಫ್ ಗಾಡ್, ಓನ್ಲಿ ಫ್ಯೂ ಪೀಪಲ್ ಅಂತ ಹೇಳಿದರೆ ಯಾರಿರ್ಬೋದು ಅಂತ ಹೇಳಿದರೆ, ಯಾರೆಲ್ಲ ದೇವರಾತ್ಮನಿಂದ ತುಂಬಿ ದೇವರ ವಾಕ್ಯದ ಗೂಢಾರ್ಥಗಳನ್ನು ಗ್ರಹಿಸುವಂಥ ರೀತಿಯಲ್ಲಿ ಹುಡುಕ್ತಾರೋ, ದೇವರಾತ್ಮನಿಂದ ತುಂಬಿದವರಾಗಿ ನಂಬಿ ಅದನ್ನು ಪ್ರಾರ್ಥಿಸುವಾಗ ಓದುವಾಗ ಅವರಿಗೆ ದೇವರ ವಾಕ್ಯದಲ್ಲಿರುವಂಥ ಗೂಢಾರ್ಥಗಳು ಗೋಚರವಾಗ್ತದೆ. ಸೊ ಹಾಗಾಗಿ ಇದನ್ನು ಪ್ರಾರ್ಥನಾ ಪೂರ್ವಕವಾಗಿ ನಂಬಿಕೆಯಿಂದ ಓದುವಂಥದ್ದು ಬಹಳ ಪ್ರಾಮುಖ್ಯವಾದದ್ದಾಗಿದೆ. ಮತ್ತು ಈ ಭಾಗದಲ್ಲಿರುವಂಥ ಮುಂದಿನ ಮತ್ತೊಂದು ವಿಷಯ ಅಂತ ಹೇಳಿದರೆ, ಮೋರ್ ವಿ ಲಿವ್ ಇನ್ ಗಾಡ್ಸ್ ವರ್ಡ್ ದ ಸ್ಟ್ರಾಂಗರ್ ಅವರ್ ಫೇತ್ ವಿಲ್ ಬಿಕಮ್. ನಾವು ದೇವರ ವಾಕ್ಯಾನುಸಾರವಾಗಿ ಜೀವಿಸುವಾಗ ಏನಾಗ್ತದೆ ಅಂತ ಹೇಳಿದರೆ, ನಂಬಿಕೆಯಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಬಲಶಾಲಿಗಳಾಗಿರಲಿಕ್ಕೆ ದೇವರ ವಾಕ್ಯ ನಮಗೆ ಸಹಾಯ ಮಾಡ್ತದೆ ಎಂಬುದಾಗಿ. ಮತ್ತು 141ನೇ ವಚನದಲ್ಲಿ ಪರಿಶುದ್ಧವಾದದ್ದು, ನಿನ್ನ ನುಡಿಯು ಪರಿಶುದ್ಧವಾದದ್ದು, ಅದನ್ನು ಪ್ರೀತಿಸುತ್ತೇನೆ ಎಂಬುದಾಗಿ. ಮತ್ತು 142ನೇ ವಚನದಲ್ಲಿ ನಿನ್ನ ನೀತಿಯು ನಿತ್ಯವಾದದ್ದೇ, ನಿನ್ನ ಧರ್ಮಶಾಸ್ತ್ರವು ಸತ್ಯವಾಗಿದೆ ಎಂಬುದಾಗಿ. ಅಲ್ಲಿ ದ ವರ್ಡ್ ಆಫ್ ಗಾಡ್ ಇಸ್ ಟ್ರಸ್ಟ್ ವರ್ದಿ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಅಂತ ಹೇಳಿದರೆ ನೋ ಮ್ಯಾಟರ್ ವಾಟ್ ಪೀಪಲ್ ಸೇಸ್, ಜನ ಏನು ಹೇಳ್ತಾರೆ, ಜನ ಏನು ಮಾಡ್ತಾರೆ ಅನ್ನೋದಕ್ಕಿಂತ ಕೀರ್ತನೆಗಾರನಿಗೆ ಅವರನ್ನು ಕನ್ವಿನ್ಸ್ ಮಾಡೋದಕ್ಕಿಂತ ಹೆಚ್ಚಾಗಿ ತಾನು ನಂಬಿ ಅದರಂತೆ ಜೀವಿಸುವುದರಲ್ಲಿ ಸಂತೋಷ ಪಡ್ತಾನೆ. ಮಾತ್ರವಲ್ಲದೆ ಅವನ ಸುತ್ತಮುತ್ತಲಿದ್ದಂಥ ಜನ ದೇ ಇಗ್ನೋರ್ ನಾಟ್ ಓನ್ಲಿ ವರ್ಡ್ ಆಫ್ ಗಾಡ್ ಬಟ್ ಆಲ್ಸೋ ದೇ ಇಗ್ನೋರ್ ಗಾಡ್, ದೇವರನ್ನು ಕೂಡ ಅವರು ತಿರಸ್ಕರಿಸಿದರು. ಸೊ ಹಾಗಾಗಿ ದೇವರ ವಾಕ್ಯ ಟ್ರಸ್ಟ್ ವರ್ದಿ ಎಂಬುದಾಗಿ ತಿಳಿಸ್ತಾ, ಇನ್ನೊಂದು ಕಡೆಯಲ್ಲಿ ವಾಟ್ ಯು ಫೀಲ್ ಇಸ್ ನಾಟ್ ಇಂಪಾರ್ಟೆಂಟ್ ಬಟ್ ದ ವರ್ಡ್ ಆ್ಯಂಡ್ ದ ಕಂಟೆಂಟ್ಸ್ ಇನ್ ದಿ ವರ್ಡ್ ಆಫ್ ಗಾಡ್ ಇಸ್ ಇಂಪಾರ್ಟೆಂಟ್. ಅದನ್ನು ತಾನು ನಿರಾಶೆ ಕಷ್ಟ ಪರಿಸ್ಥಿತಿಯಲ್ಲಿ ಕೂಡ 143ನೇ ವಚನದಲ್ಲಿ ಕಷ್ಟ ಸಂಕಟಗಳು ನನ್ನನ್ನು ಹಿಡಿದಿವೆ ಎಂಬುದಾಗಿ ಹೇಳುವಾಗ ಕೂಡ ಆಜ್ಞೆಗಳು ನನಗೆ ಸಂತೋಷವಾಗಿದೆ. ವಾಟ್ ಎವರ್ ಮೈಟ್ ಬಿ ಸಿಚುವೇಶನ್ಸ್, ಇಸ್ ಫೀಲಿಂಗ್, ಇಸ್ ಎಮೋಷನ್ಸ್, ಬಟ್ he says that word of God is ಪ್ಯೂರ್ ಆ್ಯಂಡ್ ಟ್ರೂ ಆ್ಯಂಡ್ ಟ್ರಸ್ಟ್ ವರ್ದಿ ಎಂಬುದಾಗಿ ತಿಳಿಸ್ತಾ ಹೋಗ್ತಾನೆ. ಸೊ ಇನ್ನೊಂದು ಕಡೆಯಲ್ಲಿ ಅವರ್ ಫೀಲಿಂಗ್ಸ್ ಮೇ ಚೇಂಜ್ ಅಕಾರ್ಡಿಂಗ್ ಟು ಸಿಚುವೇಶನ್ಸ್ ಬಟ್ ಗಾಡ್ಸ್ ವರ್ಡ್ ನೆವರ್ ಚೇಂಜ್, ಆ್ಯಂಡ್ ಹೌ ಲಾಂಗ್ ವಿ ಲಿವ್ ಬಟ್ ಗಾಡ್ಸ್ ವರ್ಡ್ ವಿಲ್ ಲಿವ್ ಎಟರ್ನಲ್. ನಾವು ನಮ್ಮ ಜೀವಿತ ಸ್ವಲ್ಪ ಟೈಮಲ್ಲಿ ಇರ್ಬೋದು, ನಮ್ಮ ಭಾವನೆಗಳು ಸನ್ನಿವೇಶಗಳಿಗೆ ತಕ್ಕಂತೆ ಚೇಂಜ್ ಆಗ್ಬೋದು, ಆದರೆ ದೇವರ ವಾಕ್ಯ ನಿರಂತರವಾಗಿ ಸ್ಥಿರವಾಗಿ ಇರುವಂಥದ್ದು ಎಂಬುದಾಗಿ ಸತ್ಯವಾದದ್ದು ದೇವರ ವಾಕ್ಯ ಅಂತ ತಿಳಿಸ್ತಾನೆ. ನಾವು ಅದನ್ನು ಯೇಸುಸ್ವಾಮಿ ಕೂಡ ಹೇಳ್ತಾನೆ, ದೇವರ ವಾಕ್ಯವೇ ಸತ್ಯವು, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬುದಾಗಿ. ಸೊ ಹಾಗಾಗಿ ಇಡೀ ಕೀರ್ತನೆ ದೇವರ ವಾಕ್ಯದ ಬಗ್ಗೆ ತಿಳಿಸ್ತದೆ. ಆ ವಾಕ್ಯವನ್ನು ಎಷ್ಟು ಅರ್ಥವಾಗಿ, ಡೀಪಾಗಿ, ಆಳವಾಗಿ, ಒಂದು ಪ್ರಾರ್ಥನಾ ಪೂರ್ವಕವಾಗಿ ವಿವರಿಸ್ತಾನೆ ಅಂತ ಹೇಳುವಾಗ, ಇದನ್ನು ನಾವು ಓದಿದರೆ ಮಾತ್ರವಲ್ಲದೆ ಇಫ್ ವಿ ಗೆಟ್ ಅ ಟೈಮ್, ಆಗ ಅದನ್ನು ಒಂದೊಂದೇ ಪಾಠಾಗಿ ಧ್ಯಾನ ಮಾಡುವಾಗ ತುಂಬ ಅರ್ಥ ಇರುವಂಥದ್ದು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿದರೆ, ನಾನು ಅದನ್ನು ಕನ್ಕ್ಲೂಷನಲ್ಲಿ ಬರುವಾಗ ಹೇಳ್ತೇನೆ. ಸೊ ಮುಂದೆ ಅವ್ರದ್ದು 145ರಿಂದ 152 ಈ ಭಾಗಕ್ಕೆ ಕಾಫ್ ಎಂಬುದಾಗಿ ಹೇಳ್ತಾರೆ. ಕಾಫ್ QOPH 145ರಿಂದ 52. ಸೊ ಈ ಭಾಗದಲ್ಲಿ ನಾವು ಏನನ್ನು ನೋಡ್ತೇವೆ ಅಂತ ಹೇಳಿದರೆ, ಪ್ರೇಯಿಂಗ್ ಟು ದ ಗಾಡ್ ಆಫ್ ದ ಬೈಬಲ್, ದೇವರ ವಾಕ್ಯದಲ್ಲಿರುವಂಥ ದೇವರಿಗಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವ, ದೇವರ ವಾಕ್ಯದಲ್ಲಿರುವಂಥ ಆ ವ್ಯಕ್ತಿ ಅಥವಾ ಗಾಡ್, ಇನ್ ಹಿಮ್ ವಿ ಪ್ರೇ ಎನ್ನುವಂಥ ಒಂದು ಪ್ರಾರ್ಥನಾ ಪೂರ್ವಕವಾದ ಸಾಲುಗಳನ್ನು ಇಲ್ಲಿ ನಾವು ನೋಡ್ತೇವೆ. ಸೊ ಕೀರ್ತನೆಗಾರ ಈ ಪುಸ್ತಕದಲ್ಲಿ ಅನೇಕ ಸಲ ಪ್ರಾರ್ಥನೆಯನ್ನು ಮಾಡುವುದಾಗಿ ಹೇಳಿದರೆ ಕೂಡ ಇಲ್ಲಿ ಮಾತ್ರ ಪ್ರಾರ್ಥನೆ ಅಥವಾ ಮೊರೆ ಇಡುತ್ತೇನೆ, ಬೇಡ್ತೇನೆ ಅನ್ನುವಂಥ ಪದವನ್ನು ಉಪಯೋಗಿಸಿ ಮಾಡುವಂಥದ್ದು. ಸೊ ಇಲ್ಲಿ ಪ್ರಾರ್ಥನೆ ಮಾಡುವಾಗ ಹೇಗೆ ಮಾಡಬೇಕೆಂಬುದಾಗಿ ತಿಳಿಸ್ತಾನೆ. ಸಂಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಹೋಲ್ ಹಾರ್ಟೆಡ್ ದೇವರನ್ನು ಪ್ರಾರ್ಥನೆ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತಾನೆ. ಅದಕ್ಕೆ ಒಬ್ಬ ಥಿಯಾಲಜನ್ ಹೀಗೆ ಹೇಳ್ತಾನೆ, In prayer, it is better to have a heart without words than words without a heart ಎಂಬುದಾಗಿ. ನಾವು ಪ್ರಾರ್ಥನೆ ಮಾಡುವಾಗ ಪ್ರೇಯರ್ ಮಸ್ಟ್ ಹ್ಯಾವ್ ಅ ಹಾರ್ಟ್ ವಿತೌಟ್ ವರ್ಡ್ಸ್. ನಮ್ಮಲ್ಲಿ ಒಳ್ಳೆಯ ಪದಗಳಿಲ್ಲ ಅಂತ ಹೇಳಿದರೆ ಕೂಡ ಒಳ್ಳೆಯ ಹೃದಯ ಇರಬೇಕು. ವಿ ಮಸ್ಟ್ ನಾಟ್ ಹ್ಯಾವ್ ಅ ಗುಡ್ ವೊಕ್ಯಾಬುಲರೀಸ್, ಗುಡ್ ವರ್ಡ್ಸ್ ಟು ಯೂಸ್ ಇನ್ ಪ್ರೇಯರ್. ಬಟ್ ಆದರೆ ಒಳ್ಳೆಯ ಹೃದಯ ಇರುವಾಗ ಅದು ನಮಗೆ ತುಂಬ ಸಹಾಯವಾಗ್ತದೆ. ಮತ್ತು ಯಾವುದಕ್ಕಿಂತ ಅಂತ ಹೇಳಿದರೆ, ಒಳ್ಳೆಯ ಪದಗಳಿದ್ದು ಒಳ್ಳೆಯ ಹೃದಯ ಇಲ್ಲ ಹೇಳಿದರೆ ಇಟ್ಸ್ ಅ ವೇಸ್ಟ್ ಎಂಬುದಾಗಿ. ಸೊ ಹಾಗಾಗಿ ಪೂರ್ಣ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡ್ತಾನೆ. ಇನ್ನೊಂದು ಕಡೆಯಲ್ಲಿ ವಿತೌಟ್ ಸೀಸಿಂಗ್ ಪ್ರೇಯರ್,
ನಿರಂತರವಾದಂಥ ಪ್ರಾರ್ಥನೆ, ಅದನ್ನು ಪೌಲ ಫಿಲಿಪಿ ಅವರ ಬರೆದ ಪತ್ರಿಕೆಯಲ್ಲಿ ತುಂಬ ಸಲ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ನಿರಂತರವಾದಂಥ ಪ್ರಾರ್ಥನೆ ಏನು ಮಾಡ್ತದೆ, ಒಳ್ಳೆಯ ಸಂಬಂಧಕ್ಕೆ ನಮ್ಮನ್ನು ನಡೆಸ್ತದೆ. ದೇವರೊಟ್ಟಿಗೆ ಒಳ್ಳೆಯ ಸಂಬಂಧ ಇದ್ದಾಗ ಮಾತ್ರ ವಿ ಕ್ಯಾನ್ ಪ್ರೇ ಆ್ಯಂಡ್ ಇಟ್ ಕ್ಯಾನ್ ಬಿ ಆನ್ಸರ್ಡ್, ಅದು ಉತ್ತರ ಕೊಡಲಿಕ್ಕೆ ನಡೆಸ್ತದೆ. ಆ್ಯಂಡ್ ಪ್ರೇಯರ್ ಇಸ್ ಅ ಆ್ಯಕ್ಟ್ ಆಫ್ ಲವ್ ಆ್ಯಂಡ್ ಎನ್ಲೈಟನ್ಮೆಂಟ್. ನಾವು ದೇವರನ್ನು ಪ್ರೀತಿ ಮಾಡ್ತೇವೆ, ನೆರೆಯವರನ್ನು ಪ್ರೀತಿ ಮಾಡ್ತೇವೆ ಅನ್ನೋದಕ್ಕೆ ಪ್ರಾರ್ಥನೆ ಕೂಡ ಒಂದು ಸೂಚನೆ, ಮತ್ತು ಅದು ನಮ್ಮ ಕಣ್ಣುಗಳನ್ನು ತೆರೆಸ್ತದೆ ಎಂಬುದಾಗಿ ನಾವು ಇದರಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದನ್ನು ನಾವು ಬೇರೆ ಬೇರೆ ವಚನಗಳಲ್ಲಿ ನೋಡ್ಬೋದು. 150ರಲ್ಲಿ, ನಿನ್ನ ಧರ್ಮಶಾಸ್ತ್ರವನ್ನು ಬಿಟ್ಟು ಕೆಟ್ಟದನ್ನು ಅನುಸರಿಸುವ ನನ್ನ ಸಮೀಪಕ್ಕೆ ಬಂದಿದ್ದಾರೆ, ಯೆಹೋವನೇ ನೀನು ಹತ್ತಿರವೇ ಇದ್ದಿ ಎಂಬುದಾಗಿ. ಅಲ್ಲಿ ಪ್ರಾರ್ಥನೆ ಮಾಡುವಾಗ ಈ ಸ್ಟಾರ್ಟೆಡ್ ಟು ಫೀಲ್ ದಟ್ ಗಾಡ್ ಇಸ್ ಇನ್ ಮೀ ಆರ್ ಗಾಡ್ ಇಸ್ ವಿತ್ ಮೀ ಎನ್ನುವಂಥ ಒಂದು ಅರ್ಥ. ಸೊ ಹಾಗಾಗಿ ಪ್ರಾರ್ಥನೆ ಮಾಡುವಾಗ ಈ ಬಿಕಮ್ ಅ ಮೋರ್ ವಾಚ್ಫುಲ್, ಇಂಟೆಲಿಜೆಂಟ್ ಆ್ಯಂಡ್ ಅಲರ್ಟೆಡ್ ಪರ್ಸನ್. ವೈರಿಗಳ ಸ್ಥಿತಿಯನ್ನು ಅರ್ಥ ಮಾಡಿ ಅವರನ್ನು ಎದುರಿಸಲಿಕ್ಕೆ ಈ ಬಿಕಮ್ ಅ ಸ್ಟ್ರಾಂಗರ್ ಎಂಬುದಾಗಿ ನಾವು ಈ ಭಾಗದಲ್ಲಿ ನೋಡ್ತೇವೆ. ಸೊ ಮುಂದೆ ಹೊರದು 153ರಿಂದ 160, ಇದಕ್ಕೆ ರೇಷ್ ಎಂಬುದಾಗಿ ಕರೀತಾರೆ. ಈ ಪದದಲ್ಲಿ ರೇಷ್ ಎಂಬುದಾಗಿ ಹೀಗೆ ಇದೆ 7 ರೂಪದಲ್ಲಿ 153ರಿಂದ 160 ವಚನಗಳು. ಸೊ ಇದನ್ನು ನಾವು ಟೈಟಲ್ ಮಾಡೋದಾದರೆ ಸ್ಟ್ರೆಂತ್ ಫಾರ್ ದ ಜರ್ನಿ, ಮುಂದಿನ ಪ್ರಯಾಣಕ್ಕಾಗಿ ಬಲ ಹೊಂದಲಿಕ್ಕೆ ಕೀರ್ತನೆಗಾರ ಪ್ರಾರ್ಥನೆ ಮಾಡುವಂಥದ್ದು. ಸೊ ಈ ಭಾಗದಲ್ಲಿ ಕೀರ್ತನೆಗಾರ ತನ್ನ ಆತ್ಮಿಕ ಜೀವಿತಕ್ಕೆ, ತನ್ನ ಜೀವಿತದ ರಿವೈವಲ್ನೆಸ್, ಪುನರುಜ್ಜೀವನಕ್ಕಾಗಿ ಪ್ರಾರ್ಥನೆ ಮಾಡಿ ಬೇಡುವಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕೋಸ್ಕರ ಅವನು ಹೇಳುವಂಥದ್ದು ಲುಕ್ ಎಟ್ ಮೀ, ಸಿ ಮಿ ಗಾಡ್ ಎಂಬುದಾಗಿ, ನನ್ನನ್ನು ನೋಡಿ ರಕ್ಷಿಸು ಎಂಬುದಾಗಿ. ನೋಡಿ ರಕ್ಷಿಸು ಎಂಬುದಾಗಿ ಅನೇಕರು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಚರಿತ್ರೆಯಲ್ಲಿ. ಹಾಗೆ ಪ್ರಾರ್ಥನೆ ಮಾಡುವಾಗ ಇದರ ಅರ್ಥ ಗಾಡ್ ಟು ಇಂಟರ್ಸೀಡ್ಸ್ ಫಾರ್ ಅಸ್ ಎಂಬುದಾಗಿ. ಅಂದರೆ ದೇವರು ಮಧ್ಯಸ್ಥಿಕೆಯನ್ನು ವಹಿಸಿ ಮಧ್ಯೆ ಬರಬೇಕು ನಮ್ಮ ಜೀವಿತದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪುನರುಜ್ಜೀವನ ಕೊಡಬೇಕಿದ್ರೆ ವಿ ನೀಡ್ ಗಾಡ್ ಎಂಬುದಾಗಿ, ಗಾಡ್ಸ್ ರಿವೈವಲ್ನೆಸ್ ಎಂಬುದಾಗಿ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆಯಲ್ಲಿ ಕೆಲವರ ಅಭಿಪ್ರಾಯದಲ್ಲಿ ಕೇಳೋದಾದರೆ ಗಾಡ್ ವುಡ್ ನೆವರ್ ಕಮ್ ಎಂಬುದಾಗಿ, ದೇವರು ಬರುವುದಿಲ್ಲ ಎನ್ನುವಂಥ. ಆದರೆ ಇಂಥ ಅಭಿಪ್ರಾಯಗಳ ಮಧ್ಯದಲ್ಲಿ ಕೀರ್ತನೆಗಾರನ ಒಂದು ಬಲವಾದ ನಂಬಿಕೆ, ಮಗನ ಮೂಲಕ ದೇವರು ಬಂದಿದ್ದಾನೆ, ಮಾತ್ರವಲ್ಲದೆ ದೇವರು ಬರ್ತಾನೆ ಎನ್ನುವಂಥ ಇನ್ನೂ ಹೆಚ್ಚಾದ ನಂಬಿಕೆಯನ್ನು ವ್ಯಕ್ತಪಡಿಸ್ತಾನೆ. ಅಂತ ಹೇಳಿದರೆ ತನ್ನ ಪ್ರಾರ್ಥನೆಯನ್ನು ಮಗನ ಹೆಸರಿನ ಮೂಲಕ ಆತ್ಮನಿಂದ ತುಂಬಿದವರಾಗಿ ಪ್ರಾರ್ಥಿಸುತ್ತಾ ಅವನು ಬೇಡುವಂಥದ್ದು. ನಾವು 156ನೇ ವಚನದ ಕೊನೆಯದಲ್ಲಿ ಹೇಳ್ತೇವೆ, ನಿನ್ನ ವಿಧಿಗಳಿಗೆ ತಕ್ಕಂತೆ ನನ್ನನ್ನು ಚೈತನ್ಯಗೊಳಿಸು, ರಿವೈವ್ ಮೈ ಸ್ಟ್ರೆಂತ್ ಆ್ಯಂಡ್ ಮೈ ಲೈಫ್ ಎಂಬುದಾಗಿ ಕೀರ್ತನೆಗಾರ ಪ್ರಾರ್ಥನೆ ಮಾಡುವಂಥದ್ದು. 159 ಕೊನೆಯ ಸಾಲುಗಳಲ್ಲಿ ಕೂಡ ಹೇಳ್ತಾನೆ, ನಿನ್ನ ಕೃಪೆಗನುಸಾರವಾಗಿ ನನ್ನನ್ನು ಚೈತನ್ಯಗೊಳಿಸು, ನಿನ್ನ ವಾಕ್ಯದ ಸಾರಾಂಶವೇ ಸತ್ಯ ಎಂಬುದಾಗಿ. ಸೊ ಹಾಗಾಗಿ ಕ್ಲಾಸ್ ಸತ್ಯವಾಗಿರುವ ದೇವರ ವಾಕ್ಯವನ್ನು ನಂಬಿ ಜೀವಿಸ್ತೇವೆ. ನಿನ್ನ ವಾಕ್ಯಾನುಸಾರವಾಗಿ ಚೈತನ್ಯಗೊಳಿಸು. ಯಾವುದರಿಂದ ಚೈತನ್ಯ ಆಗ್ತದೆ ಹೇಳಿದರೆ ದೇವರ ವಾಕ್ಯದ ಮೂಲಕ. ಸೊ ಹಾಗಾಗಿ ಮೆಡಿಟೇಟಿಂಗ್ ಆ್ಯಂಡ್ ರೀಡಿಂಗ್ ವರ್ಡ್ ಆಫ್ ಗಾಡ್ ಇನ್ ಡಿಫಿಕಲ್ಟ್ ಸಿಚುವೇಶನ್ಸ್ ಕುಡ್ ಲೀಡ್ ಅಸ್ ಟು ರಿಫ್ರೆಶ್ಮೆಂಟ್ ಆ್ಯಂಡ್ ರಿವೈವಲ್ನೆಸ್. ಹಾಗಾಗಿ ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಮುಂದೆ ಹೊರದು 161ರಿಂದ 168 ವಚನ, ಇದಕ್ಕೆ ಶಿನ್ ಎಂಬುದಾಗಿ ಕರೀತಾರೆ. SHIN, ಶಿನ್ ಎನ್ನುವಂಥ ರೀತಿಯಲ್ಲಿ ಪ್ರೊನೌನ್ಸ್ ಮಾಡ್ತಾರೆ. ಇದಕ್ಕೆ ನಾವು ಟೈಟಲ್ ಮಾಡೋದಾದರೆ ಇನ್ ಆವ್ ಆಫ್ ಗಾಡ್ಸ್ ವರ್ಡ್, ದೇವರ ವಾಕ್ಯದಲ್ಲಿನ ಭಯಭಕ್ತಿಯನ್ನು ವ್ಯಕ್ತಪಡಿಸುವಂಥದ್ದು 161ರಿಂದ 168 ಆಗಿದ್ದು. ಸೊ ಈ ಪದವೇ ಶಿನ್ ಎನ್ನುವಂಥ ವರ್ಡ್ ಇಟ್ ಸೆಲ್ಫ್ ಇಸ್ ಆಲ್ಸೋ ಪ್ರಯರ್ಫುಲ್ ಆ್ಯಂಡ್ ಕ್ವೈಟ್ ಒಬೀಡಿಯೆಂಟ್ ಆ್ಯಂಡ್ ವೇಟಿಂಗ್ ವರ್ಡ್ ಎಂಬುದಾಗಿ ಕೂಡ ಇದಕ್ಕೆ ಅರ್ಥ ಮಾಡ್ತಾರೆ. ಸೊ ಇದರಲ್ಲಿ ಮತ್ತೆ ಕೀರ್ತನೆಗಾರ ಪ್ರಭುಗಳು ಮತ್ತು ನಿಷ್ಕರಣವಾದ ವಿರೋಧಿಗಳು ಮಾತನಾಡುವಾಗ, ಆತನಿಗೆ ವಿರುದ್ಧವಾಗಿ ಕೌಂಟರ್ ಕೊಡುವಾಗ ಅವನು ಹೆದರಿ ಹೋಗಿರುವಂಥದ್ದು ಮಾತ್ರವಲ್ಲ, ಬದಲಾಗಿ ದೇವರ ವಾಕ್ಯದಲ್ಲಿ ಭಯಪಟ್ಟು ಭದ್ರವಾಗಿ ನಿಲ್ತಾನೆ. ಅವನು ಹೇಳುವಂಥದ್ದು, ನನ್ನ ಹೃದಯವು ನಿನ್ನ ವಾಕ್ಯಕ್ಕೆ ಮಾತ್ರ ಭಯಪಡ್ತದೆ ಎಂಬುದಾಗಿ. ಇನ್ನೊಂದು ಕಡೆಯಲ್ಲಿ ಜನರು ಬೇರೆ ಬೇರೆ ರೀತಿಯಲ್ಲಿ ತಪ್ಪಾದ ಆಲೋಚನೆಗಳನ್ನು ಅವನ ಮೇಲೆ ಹೊರಿಸುವಾಗ ಈ ಡೋಂಟ್ ಫಿಯರ್ ಬಿಕಾಸ್ ಈ ಬಿಲೀವ್ ಇನ್ ವರ್ಡ್ ಆಫ್ ಗಾಡ್ ಆ್ಯಂಡ್ ಈ ವಾಕ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ನಾವು ಒಳ್ಳೆ ಮಾರ್ಗದಲ್ಲಿ ನಡೆಯುವಾಗ ಕೂಡ ನಮಗೆ ಕೆಟ್ಟ ಆಪಾದನೆಗಳು ಬರ್ತದೆ, ಬಟ್ ಆದರೆ ಎದುರುವಂಥ ಅಗತ್ಯ ಇಲ್ಲ. ಯಾಕೆ ಹೇಳಿದ್ರಿ, ಗಾಡ್ ಇಸ್ ವಿತ್ ಅಸ್ ಎಂಬುದಾಗಿ. ಇನ್ನೂ ಕಡೆಗಳಲ್ಲಿ ಜನರು ಅವನನ್ನು ಕೊಳ್ಳೆ ಹೊಡಿಲಿಕ್ಕೆ, ಅವನನ್ನು ಎಲ್ಲ ಕದಿಲಿಕ್ಕೆ, ನಾಶ ಮಾಡಲಿಕ್ಕೆ ಬರ್ತಾರೆ, ಬಟ್ ಹಿ ಡೋಂಟ್ ಫಿಯರ್ ಬಿಕಾಸ್ ದೇವರನ್ನು ಅವನು ನಂಬಿ ಜೀವಿಸ್ತಾ ಇದ್ದಾನೆ. ಮಾತ್ರವಲ್ಲದೆ ಅವನೇ ಹೇಳುವಂಥದ್ದು 164ನೇ ವಚನದಲ್ಲಿ, ದಿನಕ್ಕೆ 7 ಸಾರಿ ನಿನ್ನನ್ನು ಆರಾಧಿಸ್ತೇನೆ, ಕೊಂಡಾಡ್ತೇನೆ ಎಂಬುದಾಗಿ. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್. 7 ಸಲ ದೇವರನ್ನು ಆರಾಧಿಸುವುದರ ಮೂಲಕ ಈ ಕೆಪ್ಟ್ ಅ ಗುಡ್ ರಿಲೇಷನ್ಶಿಪ್. ಮಾತ್ರವಲ್ಲದೆ ದೇವರ ವಾಕ್ಯದಲ್ಲಿ ಸ್ಟಾರ್ಟೆಡ್ ಟು ಫೀಲ್
ಕಂಫರ್ಟಬಲ್ ಪೀಸ್ ಆ್ಯಂಡ್ ಎಂಜಾಯ್ಮೆಂಟ್. ದೇವರ ವಾಕ್ಯದಲ್ಲಿ ಶಾಂತಿ, ಸಮಾಧಾನ, ಸಂತೋಷವನ್ನು ಕೀರ್ತನೆಗಾರ ಕಂಡುಕೊಳ್ತಾನೆ. ಸೊ ಇನ್ನೊಂದು ಕಡೆಯಲ್ಲಿ ನೂರ 66ನೇ ವಚನದಲ್ಲಿ ಯೆಹೋವನು ಯಾವಾಗ ರಕ್ಷಿಸುವೆ ಎಂದು ನಿರೀಕ್ಷಿಸ್ತಾ ಇದ್ದೇನೆ ಅಂತ ಹೇಳಿದರೆ, ಗಾಡ್ ವುಡ್ ಇಂಟರ್ವೆನ್ ಟು ಸೇವ್ ಹಿಸ್ ಪೀಪಲ್. ತನ್ನ ಜನರನ್ನು, ಇಡೀ ಸೃಷ್ಟಿಯನ್ನು ವಿಮೋಚಿಸಲಿಕ್ಕೆ ಯಾರು ಬರ್ತಾನೆ ಹೇಳಿದರೆ ದೇವರೇ ಬರ್ತಾನೆ ಅಥವಾ ದೇವರು ವಿಮೋಚಿಸ್ತಾನೆ ಎನ್ನುವಂಥ ನಂಬಿಕೆಯನ್ನು ವ್ಯಕ್ತಪಡಿಸ್ತಾನೆ. ಸೊ ಕೊನೆಯದಾಗಿ ಕೊನೆಯ ವರ್ಡ್ ಟೌ ಎನ್ನುವಂಥ ಒಂದು ಪದ ಇದೆ. ಟೌ ಎನ್ನುವಂಥ ಪದ 169ರಿಂದ 176 ವಚನಗಳು. ಸೊ ಇದಕ್ಕೆ ನಾವು ಟೈಟಲ್ ಮಾಡೋದಾದರೆ ಸಾಟ್ ಬೈ ಗಾಡ್ ಆ್ಯಂಡ್ ಈಸ್ ವರ್ಡ್. ದೇವರ ವಾಕ್ಯದ ಮೂಲಕ ಪಡೆದುಕೊಳ್ಳುವಂಥ, ದೇವರ ವಾಕ್ಯವನ್ನು ಅವಲಂಬಿಸಿ ಜೀವಿಸುವಂಥದ್ದು ಎಂಬುದಾಗಿ. ಸೊ ಈ ಕೊನೆಯ ಭಾಗವನ್ನು ಕೂಡ ಕೀರ್ತನೆಗಾರ ಪ್ರಾರ್ಥನಾ ಪೂರ್ವಕವಾಗಿ ಮುಗಿಸ್ತಾ ಕೀರ್ತನೆಗಾರ ದೇವರ ವಾಕ್ಯ ಜೀವನಕ್ಕೆ ಬಹಳ ಪ್ರಾಮುಖ್ಯ ಎಂಬುದಾಗಿ ತಿಳಿಸುವಂಥದ್ದನ್ನು ನಾವು ನೋಡ್ತೇವೆ. ಅಂತ ಹೇಳಿದರೆ ದೇವರ ವಾಕ್ಯ ಸತ್ಯ ಮತ್ತು ನಿರಂತರವಾದದ್ದು ಎನ್ನುವಂಥದ್ದು ಕೀರ್ತನೆಗಾರನ ಬಲವಾದಂಥ ನಂಬಿಕೆ. ಸೊ ಅದಕ್ಕೆ 171ನೇ ವಚನಗಳಲ್ಲಿ ಹೇಳ್ತಾನೆ, ನಿನ್ನ ನುಡಿಗೆ ತಕ್ಕಂತೆ ನನ್ನನ್ನು ರಕ್ಷಿಸು. ಮಾತ್ರವಲ್ಲದೆ 172, ನನ್ನ ನಾಲಿಗೆಯು ನಿನ್ನ ನುಡಿಗಳನ್ನು ವರ್ಣಿಸಲಿ, ನಿನ್ನ ಆಜ್ಞೆಗಳ ನೀತಿಯು ನಿನ್ನ ನಿಯಮಗಳನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ. ಅಂತ ಹೇಳಿದರೆ ದೇವರ ವಾಕ್ಯದ ಬಗ್ಗೆ ತುಂಬ ಅರ್ಥಗಳನ್ನು ಕೊಡುವಂಥ ಮಾತುಗಳನ್ನು ಹಾಡ್ತಾನೆ. ಮಾತ್ರವಲ್ಲದೆ ದೇವರ ವಾಕ್ಯ ಏನಾಗ್ತದೆ, ಮಾನವನಿಗೆ ಒಬ್ಬ ಫ್ರೆಂಡ್ ಆಗಿ ಹೇಗೆ ಸಹಾಯ ಮಾಡ್ತದೆ, ಹಾಗೆ ದೇವರ ವಾಕ್ಯ ಕೈಯಾಗಿ ನಮಗೆ ಸಹಾಯ ಮಾಡಲಿ ಎಂಬುದಾಗಿ ಕೀರ್ತನೆಗಾರ ಅನೇಕ ಕಡೆಗಳಲ್ಲಿ ದೇವರ ವಾಕ್ಯವನ್ನು ಅನೇಕ ಸಹಾಯಗಳಿಗೆ ಹೋಲಿಕೆ ಮಾಡಿ ಉಪಯೋಗಿಸುವಂಥದ್ದನ್ನು ನಾವಿದರಲ್ಲಿ ನೋಡುವಂಥವರಾಗಿದ್ದೇವೆ. ಇನ್ನೊಂದು ಕಡೆಯಲ್ಲಿ ನಮ್ಮನ್ನು 175 ಪ್ರಾಣವನ್ನು ಉಳಿಸು, ರಕ್ಷಿಸು ಎಂಬುದಾಗಿ ಕೇಳುವಾಗ ದ ಸಾಲ್ವೇಷನ್ ದಟ್ ಕಮ್ಸ್ ಫ್ರಮ್ ಗಾಡ್, ಮತ್ತು ಎಲ್ಲ ಕಷ್ಟಗಳಿಂದ, ಸಮಸ್ಯೆಗಳಿಂದ ನಮಗೆ ಬಿಡುಗಡೆ ಕೊಡ್ತದೆ ಮತ್ತು ದೇವರ ವಾಕ್ಯ ನಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಜೀವಿಸಲಿಕ್ಕೆ ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ಈ ಕೀರ್ತನೆಯನ್ನು ಮುಗಿಸ್ತಾನೆ. ಸೊ ಈ ಕೀರ್ತನೆ ದೇವರ ವಾಕ್ಯದ ಬಗ್ಗೆ ತುಂಬ ಗಮನವನ್ನು ಹರಿಸಿ ಆಳವಾದ ಅರ್ಥವನ್ನು ಕೊಡ್ತದೆ. ಒಬ್ಬ ಭಕ್ತ ದೇವರ ವಾಕ್ಯವನ್ನು ಎಷ್ಟು ಅವಲಂಬಿಸಿರಬೇಕು, ಎಷ್ಟು ನಂಬಬೇಕು, ಎಷ್ಟು ಓದಬೇಕು, ಎಷ್ಟು ಸಂತೋಷಿಸಬೇಕು. ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ನಮ್ಮ ಆಲೋಚನೆಗಳು, ಭಾವನೆಗಳು, ನಮ್ಮ ಪರಿಸ್ಥಿತಿಗಳು ಚೇಂಜ್ ಆದರೆ ಕೂಡ ದೇವರ ವಾಕ್ಯ ನಿರಂತರವಾದದ್ದು. ಸೊ ಹಾಗಾಗಿ ದೇವರ ವಾಕ್ಯವನ್ನು ನಿಜವಾದಂಥ ಭಕ್ತ ಪ್ರೀತಿಸ್ತಾನೆ, ಕೈಗೊಂಡು ನಡೀತಾನೆ, ಅದನ್ನು ಪ್ರಾರ್ಥನೆ ಮಾಡಿ ತನ್ನ ಮಾರ್ಗದ ಹೆಜ್ಜೆಗಳನ್ನು ದೇವರ ವಾಕ್ಯದ ಮೂಲಕ ಅವಲಂಬಿಸಿ ನಡೀಲಿಕ್ಕೆ ಕರೆ ಕೊಡ್ತದೆ. ಸೊ ಹಾಗಾಗಿ ನಾವು ಕೂಡ ದೇವರ ವಾಕ್ಯದೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟು ಜೀವಿಸಲಿಕ್ಕೆ ದೇವರ ಆತ್ಮನ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ನಮ್ಮ ದೇವರ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ನಿನ್ನ ವಾಕ್ಯ ಕೇಳಿದ್ದೇವೆ, ಅದನ್ನು ಕೈಗೊಂಡು ಜೀವಿಸುವಂಥ ಶಕ್ತಿಯನ್ನು, ಜ್ಞಾನವನ್ನು ನಮಗೆ ಕೊಡು. ಈ ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಈ ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ದೀನತೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿ ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನವೇ, ಆಮೇನ್. ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವಂಥ ತ್ರೈಕ ದೇವರ ಆಶೀರ್ವಾದವು ನಮ್ಮೆಲ್ಲರ ಸಂಗಡ ಇಡೀ ಸೃಷ್ಟಿಯೊಟ್ಟಿಗೆ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್.